ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದು ಮೇಲು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಬನ್ನಿ ವೀಕ್ಷಕರೇ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಈ ದೇವ್ರ ಪೂಜೆ ಅನ್ನುವಂಥದ್ದನ್ನು ಕೇಳಿದ್ದೀವಿ ಗುರುಗಳೇ, ಆದರೆ ವಿಧಿಪೂರ್ವಕ ಪೂಜೆ ಅಂತ ಅಂದರೆ ಯಾವುದು ಗುರುಗಳೇ? ಇದನ್ನು ಯಾಕೆ ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಬೇಕು, ಇದನ್ನು ಮಾಡುವಂಥ ಕ್ರಮ ಆದರೂ ಏನು, ಇದನ್ನು ಮಾಡೋದ್ರಿಂದ ನಮಗೆ ಏನೆಲ್ಲ ಸಿಗುತ್ತೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಿಧಿಪೂರ್ವಕ ಪೂಜೆ. ವಿಧಿ ನಮ್ಮ ಬಾಯಲ್ಲಿ ಬರ್ತಾನೇ ಇರತ್ತಲ್ವ, ಏನು ವಿಧಿನೋಪ್ಪ, ಅದಕ್ಕೆ ಪೂಜೆ ಯಾವುದು ಇರ್ಬೋದಾ, ಇದೆಯಾ ಇಲ್ವಾ? ನೀವು ಹೇಳಿದ್ಮೇಲೆ ಗೊತ್ತಾಗುತ್ತೆ ಗುರುಗಳೇ. ವಿಧಿಗೆ ಅನುಸಾರವಾದ ಪೂಜೆ ಇದೆಯಾ, ಮಾಡಲಿಕ್ಕಾಗತ್ತಾ, ಅಥವಾ ಇಲ್ಲಿವರೆಗೂ ಮಾಡಿಲ್ವಾ, ತಿಳಿದಿಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಉತ್ತಮ ಜನ್ಮಕ್ಕಾಗಿ ನಮ್ಮ ಪ್ರಯತ್ನ ಯಾವುದಾಗಿದೆ? ಉತ್ತಮ ಜನ್ಮಕ್ಕಾಗಿ ಅಂದರೆ ಒಳ್ಳೆಯ ಮಗು ಹುಟ್ಟುವುದಕ್ಕೆ, ಒಳ್ಳೆ ರೀತಿಯ ಮಗು ಹುಟ್ಟುವುದಕ್ಕೆ ನಮ್ಮ ಕರ್ತವ್ಯ ಏನಾಗಿದೆ, ಏನಾಗಬೇಕಿತ್ತು? ಇದ್ರ ಪಕ್ಕ ಉತ್ತಮ ಜೀವನಕ್ಕಾಗಿ ನಮ್ಮ ಪ್ರಯತ್ನ ಆಗಿರಬೇಕಿತ್ತು, ಆಗಬೇಕು. ಉತ್ತಮ ಜನ್ಮಕ್ಕೆ, ಉತ್ತಮ ಜೀವನಕ್ಕೆ ನಮ್ಮ ಕರ್ತವ್ಯ ಏನಾಗಬೇಕಿತ್ತು? ಪ್ರಶ್ನೆ. ಉತ್ತರ ಏನಾರು ಹೇಳೋಕ್ಕಾಗತ್ತಾ? ಎನ್ನೆ ಹೇಳಿದಾಗ ನೀವೇನಾದರೂ ಆಹಾರ ಪ್ರಕ್ರಿಯೆ ಇರ್ಬೋದಾ ಗುರುಗಳೇ? ಆದರೆ ನಾವು ಉತ್ತಮ ಜನ್ಮ ಅಂತ ಇಷ್ಟಪಡ್ತೀವಿ. ಹೌದು. ನಮ್ಮ ಪ್ರಯತ್ನ ಏನು ಅಂತ ಗೊತ್ತಿಲ್ವಲ್ಲ. ಇದೇ ವಿಧಿಯ ಪೂಜೆ ಅಂದರೆ ನಾವು ಹೇಳ್ತೀವಲ್ಲ, ಕಷ್ಟ, ನೋವು, ಹಿಂಸೆ, ಹೌದು ಅವಲ್ವಾ, ಇದಕ್ಕೆಲ್ಲ ವಿಧಿಗೆ ನಾವು ತಗೊಳ್ತೀವಿ. ಆದರೆ ಆ ವಿಧಿ ಅನ್ನೋದು ನಮ್ಮ ಕೈಯಲ್ಲಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ವಲ್ಲ, ಅದೇ ಒಂದು ದೊಡ್ಡ ಅಪರಾಧ ಆಗಿರೋದು. ಹೌದು. ವಿಧಿ ಅನ್ನೋದು ನಮ್ಮ ಕೈಯಲ್ಲಿದೆ. ನಾವು ತಿಳಿಯುವುದು ಏನು? ಭಗವಂತ ಬರೆದಿದ್ದಾರೆ ಅಂತನೋ, ಬ್ರಹ್ಮ ಬರೆದು ಕಳಿಸಿದ್ದಾರೆ ಅಂತನೋ, ಬರೆದು ಇಟ್ಟುಬಿಟ್ಟವನೇ ಅಂತನೋ ಹೇಳ್ಕೊಂಡೇ ಬಂದಿದ್ದೀವಲ್ಲ. ಇದು ಸುಳ್ಳ ನಿಜನಾ? ಈ ಮಾತು ಸುಳ್ಳು ಅಂತ ತಗೊಳ್ಳೋದಾ, ನಿಜ ಅಂತ ತಗೊಳ್ಳೋದಾ? ನಿಜ ಅಂತಾನೆ ಇಷ್ಟು ವರ್ಷಗಳ ಕಾಲ ಅಂದ್ಕೊಂಡು ಬಂದಿದ್ದೀವಿ ಗುರುಗಳೇ. ಹಾಗಿದ್ಮೇಲೆ ನಮ್ಮ ಕೈಯಲ್ಲೇ ಇದೆ ಅಂತ ಅಂದಮೇಲೆ ಎಲ್ಲರೂ ಚೆನ್ನಾಗೇ ಇರಬೇಕಿತ್ತಲ್ವಾ ಅನ್ನೋ ಪ್ರಶ್ನೆನೂ ಬರುತ್ತಲ್ವ ಗುರುಗಳೇ? ಅಲ್ಲಿ ಅದು ಚೆನ್ನಾಗಿರಬೇಕು ಅಂತ ಗೊತ್ತು, ಚೆನ್ನಾಗಿರೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ವಲ್ಲ. ಹೌದು ಅಲ್ವಾ? ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ರ್ಯಾಂಕ್ ಬರಬೇಕು, ಎಲ್ರಿಗೂ ಸರಿನೇ ಆಗಬೇಕಲ್ಲ ಅಲ್ವಾ? ಆಸೆ, ಅದನ್ನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಕೇಳಿದ್ರೆ ನಿರಾಸೆ. ಈ ನಿರಾಸೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಯಾಕೆ ಈ ರೀತಿ ಜೀವನವನ್ನು ಕಳೀಬೇಕು ಅಂತಕ್ಕಂಥದ್ದು ವಿಷಯಕ್ಕೆ ಬಂದರೆ, ಇದಕ್ಕೆ ವಿಧಿಪೂರ್ವಕ ಪೂಜೆಯ ಮೂಲ ಅರ್ಥ ಮೊದಲು ಹೇಳ್ಬಿಡೋಣ. ವಿಧಿಪೂರ್ವಕ ಪೂಜೆ ಯಾವುದು? ಯಾಕೆಂದರೆ ಜನಕ್ಕೆ ಯಾವುದೋ ಇರ್ಬೋದೇನೋ ಹೇಳ್ತಾರೆ ಅಂದರೆ ಏನೋ ಹಿಂಗೆ ತಿರುಗಿಸ್ಬಿಟ್ರಲ್ಲ. ಔಷಧವಿಲ್ಲದೆ ಬದುಕುವುದೇ, ಔಷಧವನ್ನು ಸೇವಿಸದೆ, ಔಷಧ ಹತ್ತಿರ ಹೋಗದೆ ಬದುಕುವ ಜೀವನಕ್ಕೆ ವಿಧಿಪೂರ್ವಕ ಪೂಜೆ ಅಂತಾರೆ. ಔಷಧ ಇಲ್ಲದೆ ಬದುಕಬೇಕಾ ಬೇಡವಾ? ಖಂಡಿತ ಗುರುಗಳೇ. ಎಲ್ರಿಗೂ ಆಸೆ. ಹೌದು. ಆಗಿದೆಯಾ? ಇಲ್ಲ. ಅದನ್ನೇ ಸುಳ್ಳು ಅಂತ ಹೇಳಿದ್ದು. ವಿಧಿ ಅನ್ನೋದನ್ನು ನಾವು ಇನ್ನೊಬ್ಬರ ಮೇಲೆ ಹಾಕ್ತಾ ಇದ್ದೀವಿ, ಅಂದರೆ ಭಗವಂತನ ಮೇಲೆ ಹಾಕ್ತಾ ಇದ್ದೀವಿ, ಬ್ರಹ್ಮನ ಮೇಲೆ ಹಾಕ್ತಾ ಇದ್ದೀವಿ. ಎಷ್ಟು ಮಟ್ಟಕ್ಕೆ ಸರಿ? ಈ ಸುಳ್ಳನ್ನು ನಾವು ನಿಜವನ್ನಾಗಿ ಯಾವತ್ತು ಮಾಡ್ಕೊಳ್ಳೋದು, ಆಗ ನಮ್ಮ ವಿಧಿ ಪರಿವರ್ತನೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ನಾವು ವಿಧಿ ಅಂತ ಸುಳ್ಳು ಹೇಳ್ಕೊಂಡೇ ಇನ್ನೊಬ್ಬರ ಮೇಲೆ ಒರೆಸ್ಕೊಂಡೇ ಬಂದಿದ್ದೀವಿ. ನಾವು ಇದರಿಂದ ಹೊರಗೆ ಬರೋದು ಯಾವಾಗ? ಬರಬೇಕಾ ಬೇಡವಾ? ಖಂಡಿತ ಬರಬೇಕು ಗುರುಗಳೇ. ಔಷಧವಿಲ್ಲದ ಬದುಕು ಬೇಕಾ ಬೇಡವಾ? ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಆಸೆ ಗುರುಗಳೇ ಅದು, ಅಲ್ವಾ? ಈಗ ವಿಧಿ ನಮ್ಮ ಕೈಲಿದೆ ಅಂತ ತಿಳ್ಕೊಂಡಂಗೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಔಷಧವಿಲ್ಲದೆ ಬದುಕುವುದಕ್ಕೆ ಪ್ರಯತ್ನ ಮಾಡೋದು ನಾವು. ಹೌದಾ? ಆ ಪ್ರಯತ್ನ ಏನಾಗಿರಬೇಕು, ಎಷ್ಟು ತಿಳ್ಕೊಂಡಿದ್ದೀವಿ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನು
ಮುಂದುವರೆದ ಭಾಗ ಹೇಳ್ತಾ ಹೋಗೋಣ. ವಿಧಿಪೂರ್ವಕ ಪೂಜೆ ಅಂದರೆ ಏನೋ ಕಳಶ ಇಟ್ಟು ಮಾಡ್ಬೋದಾ, ಹೌದು ಮನೆ ಗುರುಗಳೇ. ಪೂಜೆ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದು, ಇದಕ್ಕೂ ಪೂಜೆ ಅಂತ ಹೇಳ್ಬೋದಾ? ಅಲ್ಲ, ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಕೆಲವರು ಅಭ್ಯಾಸ ಇರುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಲಲಿತ ಸಹಸ್ರನಾಮ ಹೇಳ್ಕೊಳ್ಳಿ, ಅಷ್ಟೋತ್ರ ಮಾಡಿ, ಈ ರೀತಿಯಾದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಗಣಪತಿ ಮಂತ್ರ ಹೇಳ್ಕೊಳ್ಳಿ. ಇದೆಲ್ಲ ಇದೆಯಲ್ವಾ? ಖಂಡಿತ ಇದೆ ಗುರುಗಳೇ. ಇದು ಎಷ್ಟು ಜನ ಮಾಡ್ತಾ ಇಲ್ಲ, ಎಷ್ಟು ಜನ ಮಾಡಿಲ್ಲ, ಅವ್ರನ್ನೋ ಕೇಳಿ. ಏನೋ ಒಂದು 10 ನಿಮಿಷ ನೆಮ್ಮದಿಯಾಗಿರುತ್ತೆ ಸ್ವಾಮಿ, ಮತ್ತೆ ರಾಮಾಯಣ ಅಂತಾರೆ. ಹೌದು, ಹೌದಾ? ಆದರೆ ಇಲ್ಲಿ ಪೂಜೆ ತಪ್ಪ, ಮಂತ್ರ ತಪ್ಪ, ನಾವು ತಿಳ್ಕೊಂಡ್ರೆ ತಪ್ಪ ತಿಳ್ಕೊಂಡಿರೋ ತಪ್ಪಾಗ್ತಿದೆ ಅಷ್ಟೇ. ಅನ್ಸುತ್ತೆ ಗುರುಗಳೇ. ಇಲ್ಲಿ ನಿಂದನೆ ಮಾಡ್ತಕ್ಕಂಥ ವಿಚಾರಕ್ಕೆ ಹೋಗಬಾರ್ದು. ಮಂತ್ರ ಸರಿನೇ, ದೇವರು ಸರಿನೇ, ಆದರೆ ನಮ್ಮ ಅರ್ಥ ತಪ್ಪು ಪ್ಲಸ್ ಸುಳ್ಳು, ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಅದಕ್ಕನುಸಾರವಾಗಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾಕೆಂದರೆ ಜ್ಯೋತಿಷ್ಯ ಅಂತಕ್ಕಂತಹ ಒಂದು ವಿಷಯದಲ್ಲಿ ನಾವು ಎಷ್ಟು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಹೇಳೋರ್ದಲ್ಲ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ತುಣುಕನ್ನು ಹೇಳೋಣ. ರಾಕ್ಷಸ ಗಣದ ಹುಡುಗಿಯನ್ನು ಮದುವೆ ಮಾಡಿಕೊಂಡ್ರೆ ತಪ್ಪು, ಒಳ್ಳೆಯದಲ್ಲ, ಒಂದು ಗುರುತು. ಹೌದು. ದೇವಗಣದ ಹುಡುಗಿ ಮಾಡಿಕೊಂಡ್ರೆ ಒಳ್ಳೆಯದು, ಮನುಷ್ಯಗಣದ ಹುಡುಗಿ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಮದ್ದು, ಈ ಥರ ಒಂದು ಭಾಗ ಮಾಡ್ಕೊಂಡಿದ್ದೀವಿ ನಾವು. ಹೌದು. ಈ ರಾಕ್ಷಸ ಗಣದ ಹುಡುಗಿಯನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಉಳಿಯಲ್ಲ ಅಂತ ಹೇಳ್ತಾರೆ. ಉಳಿಯಲ್ಲ ಅಂದರೆ ಬಿಟ್ಟು ಹೋಗ್ತಾರಾ, ಸತ್ತೋಗ್ತಾರಾ, ಯಾವುದೋ ಒಂದು ಆಗತ್ತೆ ಅಂತ ಹೇಳಿದ್ದಾರೆ. ಅದು ಸತ್ಯಕ್ಕೆ ಹತ್ತಿರವಾದ ವಿಚಾರ ಅಲ್ಲ. ಇದು ದೊಡ್ಡ ಸುಳ್ಳಿದು. ರಾಕ್ಷಸ ಗಣದ ಹುಡುಗಿಯನ್ನ ಮದುವೆ ಮಾಡಿಕೊಂಡರೆ ಹೀಗಾಗತ್ತೆ, ಹಾಗಾಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದನ್ನು ಯಾಕೆ ಪ್ರತಿದಿನ ಒಂದೊಂದು ವಿಚಾರ ಹೇಳ್ತೀನಿ ಅಂದರೆ, ಎಲ್ರಿಗೂ ಒಂಥರ ಆತಂಕ ಆಗುತ್ತೆ. ಕಾಲದಿಂದ ನಂಬ್ಕೊಂಡು ಬಂದಿದ್ದೋ, ಏನು ಇವ್ರು ಹಿಂಗೆ ಟ್ರಸ್ಟ್ ಹೊಡೆದು ಬಿಟ್ರಲ್ಲ, ಒಂದೇ ಸರಿಗ ಸರಿ ಇಲ್ಲ, ಸುಳ್ಳು ಅಂತ ತಿಳ್ಕೋಬಾರ್ದು, ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ಒಂದೊಂದು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಅರ್ಥ ಆಗುತ್ತೆ, ನಿಜಕ್ಕೂ ಸುಳ್ಳಿನಿಂದ ಹೊರಗೆ ಬಂದಿದ್ದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ. ಬೇರೆಯವ್ರಿಗೆ ಹೇಳಬೇಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಅದರಿಂದ ನೀವು ಹೊರಗೆ ಬನ್ನಿ, ಎಷ್ಟು ಸತ್ಯ ಗೊತ್ತಾಗತ್ತೆ, ಆಗ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಇಷ್ಟು ದಿನದ ಜೀವನ ಯಾರೋ ಹೇಳಿದ್ದನ್ನು ನಂಬಿಕೊಂಡು ನಾವು ಎಷ್ಟು ಅಪಹಾಸ್ಯವಾಗಿ ಬದುಕಿ, ಅನಾರೋಗ್ಯವಾಗಿ ಬದುಕಿ, ನೆಮ್ಮದಿ ಇಲ್ಲದ ಬದುಕಿಗೋಸ್ಕರವಾಗಿ ಯಾಕೆ ಇಷ್ಟೊಂದು ಹೋರಾಟ ಮಾಡಬೇಕು, ಹಣ ಕಳ್ಕೊಂಡು, ಆಯುಸ್ ಕಳ್ಕೊಂಡು ಅಂತ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ಬಿಡಬೇಕು. ನಾವು ಯಾವುದು ಸರಿ, ನಮ್ಮ ಸರಿ ಯಾವುದು, ಏನಮ್ಮ? ಹಾಂ ಗುರುಗಳೇ. ನಮ್ಮ ಸರಿ ಯಾವುದು, ನಮಗೆ ಸರಿಯಾದದ್ದು ಯಾವುದು, ನಮಗೆ ಯಾರೋ ಹೇಳಿದ್ದನ್ನು ಅನುಭವದ ಮೇಲೆ ನಾವು ಬದುಕುವುದು ಅಷ್ಟು ಸುಲಭವಾದ ಜೀವನ ಅಲ್ಲ. ಇದು ಸರಿ, ಇದು ತಪ್ಪು, ಇದು ನಾವು ತಿಳಿಯುತ್ತಿರೋದೇ ತಪ್ಪು. ಒಬ್ಬರು ಹೇಳ್ತಾರೆ ಇದು ಮಾಡು, ಇನ್ನೊಬ್ರು ಹೇಳ್ತಾರೆ ಇದು ಬೇಡ ಅಲ್ವಾ? ಈ ರಾಕ್ಷಸ ಗಣದ ಹುಡುಗಿ ಯಾಕೆ ಬೇಕು ಅಂತಕ್ಕಂತಹ ಒಂದು, ಯಾಕೆ ಬೇಡ ಅಂತಕ್ಕಂಥ ವಿಚಾರಕ್ಕೆ ಹೆದರಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಬಂದಿದೆ ಅಂದರೆ, ಅದಕ್ಕೆ ನಾನು ಉಲ್ಟಾ ಸವಾಲಾಗಿ ಚಾಲೆಂಜ್ ಮಾಡಿ ಮಾತಾಡ್ತೀನಿ. ಅದು ಏನು ಆಗತ್ತೆ ನೋಡೋಣ. ಹಾಗಂದ್ರೆ ಏನದು? ಹಂಗಾರೆ ಅವ್ರು ಹೇಳ್ತಿರೋದೇನು, ನೀವು ಹೇಳ್ತಿರೋದೇನು? ಉತ್ತರ ಬೇಕಲ್ಲ. ಹೌದು. ಇದರ ವಿಚಾರ ಮೌಲ್ಯವಾಗಿರ್ತಕ್ಕಂಥ ರಹಸ್ಯ ಏನು ಅಂದರೆ, ರಾಕ್ಷಸ ಗಣ ಅನ್ನೋದಕ್ಕೆ ಗಣಕೂಟಗಳು ಅಂತ ನಾವು ಹೇಳ್ತೀವಿ. ಹೌದು. ಈ ಗಣಕೂಟದ ಅರ್ಥ ಫಸ್ಟ್ ತಿಳ್ಕೊಬೇಕು ಕರೆಕ್ಟಾಗಿ. ಗಣಕೂಟದ ಅರ್ಥ ಯಾವುದು ಅಂತ ತಿಳ್ಕೊಂಡ್ರೆ ಉತ್ತರ ಸಿಗುತ್ತೆ. ಏನೋ ಹೇಳೋಕ್ಕಾಗತ್ತಾ? ಗಣಕೂಟ ಅಂದರೆ ಇದನ್ನ ಮ್ಯಾಚಿಂಗ್ ಮಾಡುವಂಥದ್ದಕ್ಕೆ ಗಣಕೂಟ. ಅದು ಅವ್ರ ಮ್ಯಾಚಿಂಗ್ ಅಲ್ಲ, ಯಾರು ನೋಡ್ತಾರೆ ಅವ್ರಿಗೆ ಮ್ಯಾಚಿಂಗು, ನೋಡುವವರ ಮ್ಯಾಚಿಂಗ್. ಇದು ಮಾಡಿದ್ರೆ ಮದುವೆ ಚೆನ್ನಾಗಿರ್ತದೆ ಅಂತಾರಲ್ಲ, ಅದು ಅವರ ಅನುಭವದ ಮ್ಯಾಚಿಂಗು, ಹೆಣ್ಣು ಗಂಡಿನ ಮ್ಯಾಚಿಂಗ್ ಅಲ್ಲ. ಹಾಗಿದ್ರೆ ಹೆಣ್ಣು ಗಂಡ ಹೇಳ್ತೀನಿ, ಹೆಣ್ಣು ಗಂಡಿನ ಮ್ಯಾಚಿಂಗ್ ಅಪ್ರಾಣೆ ಅಲ್ಲ, ಅವರ ಅನುಭವದ ಮ್ಯಾಚಿಂಗ್. ಅದಕ್ಕೆ ಬೇಕಾದ್ರೆ ಅವ್ರು ತೋರಿಸ್ಬೋದು, ನೋಡಿ ಸ್ವಾಮಿ ಇಲ್ವಾ ಅಂತ. ಹೌದು. ಅದೇ ನಮ್ಮ ತಪ್ಪಾಗಿರೋದು. ತೋರಿಸೋದು, ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೇಳೋಕ್ಕಾಗದೇ ಇರೋದೇ ನಮ್ಮ ತಪ್ಪು. ಅಲ್ಲಿರೋ ಸತ್ಯ ಅಂತ ಯಾಕೆ ಒಪ್ಕೋಬೇಕು? ಹಾಂ, ಸರಿನಾ? ಅಮಾವಾಸ್ಯೆಯಲ್ಲಿ ಯಾವುದೇ ಆಪರೇಷನ್ ಮಾಡ್ಕೋಬಾರ್ದು, ವ್ಯಕ್ತಿ ಬದುಕಲ್ಲ ಅಂತ ಒಂದು ಭಾಗದಲ್ಲಿ ಹೇಳ್ತಾರೆ. ಆಕ್ಸಿಡೆಂಟ್ ಆಗಿ ಬದುಕೋದೇ ಇಲ್ಲ, ಆಪರೇಷನ್ ಆಗಲೇಬೇಕು ಅಂದ್ರೆ ಏನು ಮಾಡೋದು ಇವಾಗ? ಯಾವ ದಿನ ತಿಥಿಗಳಿಗೆ ಏನು ನೋಡಲ್ಲ. ಈಗ ಅದಕ್ಕೆ ಬೇಕಾದಂಥ ಸಂದರ್ಭ ಇರುತ್ತೆ. ಈಗ ಇಲ್ಲಿ ಹೇಳ್ತೀವಿ ಅಮಾವಾಸ್ಯೆಯಲ್ಲಿ ಏನು ಮಾಡಬಾರ್ದಂತ, ಅಲ್ಲಿ ಅಮಾವಾಸ್ಯೆಯಲ್ಲಿ ಆಪರೇಷನ್ ಮಾಡಲಿಲ್ಲ ವ್ಯಕ್ತಿ ಬದುಕಲ್ಲ. ಈಗ ಯಾವುದನ್ನು ತಗೋಬೇಕು?
ಯಾವುದೇ ವಾರ ವ್ಯಕ್ತಿಯನ್ನ ಆದ್ರೂ ವ್ಯಕ್ತಿಯನ್ನ ಬದುಕಿಸುವುದನ್ನ ಪ್ರಯತ್ನ ಮಾಡಬೇಕೇ ಹೊರತು ಅಮಾವಾಸ್ಯೆ ಯಮಗಣ ಕಾಲ ಅಂದರೆ ಅವನು ಹೋಗ್ಬಿಡ್ತಾನೆ. ಹೌದು. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ನಾವು ಯಾವುದನ್ನೇ ಆಗಲಿ ನಮ್ಮದೇ ಆದ ಅನುಭವದ ಮೇಲೆ ನಾವು ಹೇಳಿಕೊಂಡು ಬದುಕ್ತಾ ಇದೆಯೇ ಹೊರತು ಇದು ಅಪ್ಪಟ ಸುಳ್ಳು. ಅನುಭವ ಅಂತಕ್ಕಂಥದ್ದು ಎಲ್ಲೋ ಬರೆದಿಟ್ಟಿದೆ ಅಂತಕ್ಕಂಥದ್ದು, ಯಾರೋ ಹೇಳಿಕೊಟ್ರು ಅಂತಕ್ಕಂಥದ್ದು, ಈ ಒಂದು ಕೆಟ್ಟ ಅಭ್ಯಾಸವನ್ನು, ಅಂಟು ರೋಗವನ್ನು ದೂರ ಮಾಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ಕಣ್ತುಂಬ ನಿದ್ದೆ ಮಾಡ್ಬೋದು. ಭಗವಂತನ ವರದಾನ ಯಾವುದು? ನಿದ್ದೆ. ನಿದ್ದೆ. ಭಗವಂತ ಕಾಣಿಸುವುದು ಎಲ್ಲಿ? ನಿದ್ದೆಯಲ್ಲಿ. ಭಗವಂತ ಕಾಣದೇ ಇರತಕ್ಕಂಥ ನಿದ್ದೆ ಯಾವುದು ಅಂತ ಕೇಳಿದ್ರೆ ಹೇಳ್ಬೋದಾ? ಭಗವಂತ ಕಾಣದೇ ಇರುವಂಥ ನಿದ್ದೆ ಇದೇನಪ್ಪ ಇದು ನಿದ್ದೆ ಕತೆ? ಬರ್ದೇ ಇರೋದು ಗುರುಗಳೇ. ಅಲ್ಲ, ಇನ್ನೊಂದು ದೊಡ್ಡ ಹುಚ್ಚಿದೆ. ಬರೇ ಕಣ್ಣು ಮುಚ್ಚರೆ ಕನಸು ಸ್ವಾಮಿ. ಯಾರಿಗೆ ಕನಸು ಬೀಳ್ತಾ ಇರುತ್ತೆ, ನೋಡಿ ನೋಡಿ ಜ್ಞಾಪಕನೇ ಇಲ್ಲ ಸ್ವಾಮಿ, ಅದು ಏನೇನೋ ಬರ್ತದೆ. ಎಷ್ಟು ಜನ ಬೇಕಮ್ಮ ಇದು? ಹೌದು. ಇವರು ದೇವರಿಗೆ ಹತ್ತಿರವ ಇಲ್ಲ ಅಂದರೆ ನಿದ್ದೆಗೆ ಹತ್ರ ಆಗಿಲ್ಲ. ಅಲ್ಲಿ ಭಗವಂತ ಇವ್ರ ನಿದ್ದೆಯಲ್ಲಿ ಇಲ್ಲ. ಇದಕ್ಕೆ ಕಾರಣ ಯಾರು? ಅವರೇನೆ, ನಾವೇ ಆಗಿರ್ತೀವಿ ಅಂತೂ ಒಪ್ಕೊಂಡ್ರಲ್ಲ. ಆದರೆ ಈ ರೀತಿಯಾಗಿ ಬದುಕನ್ನು ನಾವು ಬಾಳ್ತಾ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಷಯಕ್ಕೆ ರಾಕ್ಷಸ ಕಣದ ಹುಡುಗಿಯಲ್ಲಿ ಏನು ತಪ್ಪಿರುತ್ತೆ ಅಂದರೆ, ತುಂಬ ನಿರಾಶಾದಾಯಕವಾದ ಮನಸ್ಥಿತಿ ಇರುತ್ತೆ. ಏನಿರುತ್ತೆ? ನಿರಾಶಾದಾಯಕವಾದ ಮನಸ್ಥಿತಿ. ಅದು ಸಿಕ್ಕಲ್ಲ, ಅದಾಗಲ್ಲ, ಅವ್ರು ಬಿಡಲ್ಲ. ಈಗ ಜೀವನ ಚೆನ್ನಾಗಿರಲ್ಲ. ಹೌದಲ್ಲ? ಸಿಂಪಲ್. ಈಗ ಯಾವುದಕ್ಕೂ ಆಸೆನೇ ಪಡಲಿಲ್ಲ ಅಂದರೆ, ಊಟ ಮಾಡು ಬಾ ಇಷ್ಟ ಇಲ್ಲ, ಮಲ್ಕೊಳ್ಳೋಣವಾ ಇಷ್ಟ ಇಲ್ಲ, ಓಲಿ ಎಲ್ಲಿಗಾರ ಹೋಗೋಣವಾ ಇಷ್ಟ ಇಲ್ಲ. ಈ ಥರ ಗಂಡ ಹೆಂಡ್ತಿ ಇರಲ್ಲ ಅಂತೀಯಮ್ಮ? ಖಂಡಿತ ಇರ್ತಾರೆ ಗುರುಗಳೇ. ಅಲ್ವಾ? ಹೌದು. ಇದಕ್ಕೆ ನಾವು ರಾಕ್ಷಸ ಗಂಡ ಹುಡುಗಿನ ಮಾಡ್ಕೋಬಾರ್ದು ಅಂತ ಹೆದರಿಸ್ಬಿಟ್ರೆ ಏನು ಕತೆ ಇದು? ಇವತ್ತಿನ ಜನರೇಷನಲ್ಲಿ ರಾಕ್ಷಸ ಗಣದ ಮಾತ್ರ ಹುಡುಗಿರಿಗೆ ಇರ್ತಾರೆ ಅಂತಿಲ್ಲ ಗುರುಗಳೇ. ಆಲ್ಮೋಸ್ಟ್ ಆಲ್ 50% ಅಲ್ಲ, ಒಂದು ವಿಷಯ ಈಗ ನಾನು ಹೇಳ್ತಾ ಇರೋದು ಏನು ವಿಷಯ ಅಂದರೆ, ನಾವು ಈ ಗಣಕೂಟ ಅಂತಕ್ಕಂತಹ ಒಂದು ವಿಚಾರಕ್ಕೆ, ಗಣ ಅಂದರೆ ಕೂಡಿಸುವುದು. ಏನು? ಕೂಡಿಸುವುದು. ಕೂಡಿಸುವುದಕ್ಕೆ ಕೂಡುವುದು, ಕೂಡಿಸುವುದಕ್ಕೆ ಗಣ. ಅದಕ್ಕೆ ಬೇರೆ ಅರ್ಥ ಇರಬಹುದೇ ನಂಗೆ ಗೊತ್ತಿಲ್ಲ, ನಾನು ಹೇಳಿದೆ ಸರಿ ಅಂತಲ್ಲ. ಕೂಡಿಸುವುದು ಅಂದರೆ ಹೊಂದಿಸುವುದು. ಸರಿ ತಾನೆ? ಎಲ್ಲಿ ಒಂದೈತಿ? ಇಲ್ಲಿ ಹೊಂದಾಣಿಕೆ ಇಲ್ಲವೇ ಇಲ್ಲ. ಹೌದು. ಅದಕ್ಕೆ ಹೇಳಿದ್ದು, ಅವ್ರ ಪೆನ್ನು ಪುಸ್ತಕದಲ್ಲಿ ಹೊಂದಾಣಿಕೆ ಆಗಿದೆ, ಮ್ಯಾಚಿಂಗ್ ಆಗಿದೆ. ಹೆಣ್ಣು ಗಂಡು ಮ್ಯಾಚಿಂಗ್ ಆಗ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಇದಕ್ಕೆ ಸಿದ್ಧಾಂತ ಅಂತಾರೆ. ಏನು? ಸಿದ್ಧಾಂತ. ಆದರೆ ಹುಟ್ಟಿದ ದಿನಾಂಕವನ್ನು ನಾವು ಎಷ್ಟು ಪರಿಗ್ರಹಿಸ್ತೀವೋ, ಎಷ್ಟು ಅದನ್ನು ಸತ್ಯ ಅಂತ ಒಪ್ಕೊಂಡಿದ್ದೀವೋ, ಸತ್ಯವೇ. ಹುಟ್ಟಿದ ದಿನಾಂಕವನ್ನು ತಿಳಿಯುವುದು ಸತ್ಯವೇ ಆಗಿದ್ದರೂ ಅಲ್ಲಿ ಸಿದ್ಧಾಂತ ಉಲ್ಟಾ ಆಗತ್ತೆ. ಏನು? ಒಬ್ಬರು ಚಂದ್ರನಿಂದ ನೋಡ್ತಾರೆ, ಹೌದು, ಒಬ್ಬರು ಲಗ್ನದಿಂದ ನೋಡ್ತಾರೆ. ಈಗ ಹೆಣ್ಣಿನ ಮನೆಯವರು ನೋಡಿದ್ದು ಕ್ರಮ ಬೇರೆ, ಗಂಡನ ಮನೆಯವರು ನೋಡಿದ್ದು ಕ್ರಮ ಬೇರೆ. ಅಲ್ಲಿ ಹೊಂದಾಣಿಕೆ ಆಗತ್ತೆ ಅಂತ ಒಂದು ಕಡೆ ಹೇಳ್ತಾರೆ, ಹೊಂದಾಣಿಕೆ ಆಗಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೋದರೆ ಆಗದೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶಾಪಕ್ಕೆ, ಇದಕ್ಕೆ ಗಣ ಕೂಟ ಅಂತ ನಾವೇನು ಹೇಳ್ತೀವೋ, ತಂದೆ ತಾಯಿಗೆ ಕಾಟ. ಗಣಕೂಟ ತಂದೆ ತಾಯಿಗೆ ಕಾಟ. ಈ ಗಣಕೂಟಗಳನ್ನು ನಂಬಿಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಶಾಪ ಯಾರಿಗೆ ಅಂದರೆ ಅಪ್ಪ ಅಮ್ಮಂದರಿಗೆ. ಏನು ಹೇಳಿದ್ದು ನಾನು? ಕಾಟ. ತಂದೆ ತಾಯಿಗೆ ಕಾಟ. ಏನಮ್ಮ ಶಾಪ ಇದು? ದಯವಿಟ್ಟು ಯಾವ ಕಾರಣಕ್ಕೂ ಕುಂಡಲಿಯನ್ನು ಹೊಂದಾಣಿಕೆ ಮಾಡಿ ಮದುವೆ ಮಾಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮನಸ್ಸಿಂದ ತೆಗೆದ್ರೆ ನಿಮ್ಮ ಮಕ್ಕಳು ಆರೋಗ್ಯ ಇರ್ತದೆ, ಮದುವೆ ಆಗತ್ತೆ, ಮಕ್ಕಳಾಗ್ತಾರೆ, ಕಣ್ಣು ತುಂಬ ನೋಡಿ ಸಂತೋಷ ಪಡಿ. ಹೊಂದಾಣಿಕೆ ಆಗಿಲ್ಲ ಅಂತ ಯಾರು ಕಾಯ್ಕೊಂಡಿರ್ತೀರೋ ಜೀವನ ಪರ್ಯಂತ ಮಕ್ಕಳನ್ನೂ ಒಂದು ಬಂಧನದಲ್ಲಿಟ್ಟು ನೀವು ಬಂಧನದಲ್ಲಿ ಎಲ್ಲ ರೋಗ ಬರೆಸ್ಕೊಂಡು ಸಾಯೋದು ಬೇಡ. ಎಷ್ಟೋ ಜನ ಮದುವೆ ಕಣ್ಣಲ್ಲಿ ನೋಡ್ಕೊಂಡು ಸತ್ತೋಗ್ತೀನಿ ಅನ್ನೋ ಮಟ್ಟಕ್ಕೆ ಹೊಟ್ಟೋಗಿದ್ದಾರೆ. ಇಂತಹ ವಿಚಿತ್ರವಾದ ಒಂದು ಕೆಟ್ಟ ಚಾಳಿಯ ಒಂದು ರೋಗವನ್ನು ದಯವಿಟ್ಟು ನಾವು ದೂರ ಮಾಡಲೇಬೇಕು. ದೂರ ಮಾಡಲೇ ಇಲ್ಲ ಅಂದರೆ ನಮ್ಮ ಬದುಕು ಚೆನ್ನಾಗಿರಲ್ಲ. ಇದು ಸತಸಿದ್ಧವಾಗಿ ಹೇಳ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗಿ ಎಷ್ಟು ಸತ್ಯ ಸಿಕ್ಕತ್ತೆ ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರವಾಗಿ ಒಂದೊಂದು ಭಾಗವನ್ನು ಹಾಗಿದ್ದ ಮೇಲೆ ನಿಮ್ಮ ಪ್ರಕಾರ ಹೆಣ್ಣು ಗಂಡು ಹೊಂದಾಣಿಕೆ ಅಂದರೆ ಯಾವ್ದು ನೋಡಬೇಕಪ್ಪ? ಕಾಟದಿಂದ ಹೊರಗೆ ಬರ್ಬೇಕಂದ್ರೆ ಅವ್ರ ಕಾಟ ಇದೆ, ಏನು ಮಾಡೋದು? ಅವ್ರು ಹೇಳೋದು ಸರಿ ಇಲ್ಲ ಅಂತ ನೀವು ಹೇಳ್ಬಿಟ್ಟಿದ್ರಿ. ಈಗ ನೀವು ಯಾವ್ದಂಗಾರೆ ನಿಮ್ಮ ಪ್ರಕಾರ ಯಾವ್ದು ನಾವು ಒಪ್ಕೋಬೇಕು? ಉತ್ತರ ಬೇಕಲ್ಲ? ಖಂಡಿತ ಬೇಕು. ಇದಕ್ಕೆ ನಿಜವಾದ ಉತ್ತರ, ಹೆಣ್ಣು ಗಂಡಿನ ಹೃದಯವನ್ನು ಗುರುತಿಸುವುದನ್ನು ಕಲಿಯಬೇಕು. ಹೆಣ್ಣು ಗಂಡಿನ ಹೃದಯವನ್ನು ಗುರುತಿಸುವುದನ್ನು ಕಲಿಯಬೇಕು ತಂದೆ ತಾಯಿಗಳು. ಇದು ಸಾಧ್ಯ ಇದೆಯಾ ಗುರುಗಳೇ? ಹೇಳ್ಬಿಡೋಣ ಈಗ. ಹೆಣ್ಣು ಗಂಡಿನ ಹೃದಯವನ್ನು ಗುರುತಿಸುವುದು, ಗಮನಿಸುವುದೇ ನಿಜವಾದ
ನೀವು ಮಾಡಲಿರುವ ಸತ್ಯವಾದ ಶ್ರೇಷ್ಠವಾದ ಮದುವೆ. ಯಾವ ಗಣ ಆಗಲಿ, ಯಾವ ಹೆಸರಾಗಲಿ, ಯಾವ ನಕ್ಷತ್ರ ಆಗಲಿ, ಏನೇ ಆಗಲಿ, ಮುಹೂರ್ತ ಪ್ರತಿಯೊಂದು ವಿಚಾರ ನೀವು ತಿಳಿಯುವುದೇ ನಿಜವಾದ ಮುಹೂರ್ತ. ನಿಮ್ಮ ಮಕ್ಕಳನ್ನು ಒಂದುಗೂಡಿಸುವುದೇ ನಿಜವಾದ ಮುಹೂರ್ತ. ಯಾರೋ ಬರೆದು ಕೊಟ್ಟಿದ್ದು ಮುಹೂರ್ತ ಇಲ್ಲ. ಆ ಮುಹೂರ್ತ ಅಂತಕ್ಕಂಥದ್ದು ನಮ್ಮ ಎಚ್ಚರಿಕೆಯ ಗಂಟೆ, ನಮ್ಮ ಬುದ್ಧಿಯ ಗಂಟೆ, ನಮ್ಮ ಮನಸ್ಸಿನ ಗಂಟೆ, ಮದುವೆ ಮಾಡ್ಕೊಳ್ಳೋ ಹೆಣ್ಣಿನ ಗಂಟೆ. ಅದನ್ನು ತಿಳ್ಕೊಳ್ಳದೆ ಯಾರೋ ಹೇಳೋದನ್ನು ನಂಬಿಕೊಂಡು ಮದುವೆ ಬೇಡ, ಈಗಾಗಲ್ಲ, ಅವಾಗತ್ತಂತೆ, ಯುಗಾದಿ ಆದಮೇಲೆ ಆಗತ್ತಂತೆ, ಅದು ನಿಮ್ಮ ವೈಯಕ್ತಿಕವಾಗಿ ಬದುಕಾಗಿರಬೇಕೇ ಹೊರತು ಯಾರನ್ನೋ ಕೇಳಿ ಮದುವೆ ಯಾವಾಗತ್ತೆ, ಇದು ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಿ. ಈ ರೀತಿ ನಡೆದು ಬಂದ ಸಂಪ್ರದಾಯ ಇದು ನಮ್ಮ ತಪ್ಪೇ ಹೊರತು ಹೇಳೋರು ತಪ್ಪು ಅಂತ ನಾವು ಹೇಳೋದು ಬೇಡ. ನಾವು ಅವ್ರ ಹತ್ರ ಹೋಗಿ ಕೇಳೋದಕ್ಕೆ ಅವ್ರು ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಮ್ಮ ಮಕ್ಕಳನ್ನು ಹೃದಯವನ್ನು ಗಮನಿಸಬೇಕಾ ಬೇಡವಾ? ಈಗ ವಿಚಾರಕ್ಕೆ ಬರೋಣ. ಹೃದಯವನ್ನು ಗಮನಿಸುವುದು ನಾವೇನು ಡಾಕ್ಟ್ರಾ? ಬರುತ್ತೆ, ಖಂಡಿತ ಬಂದೆ. ಎರಡನೇದು, ಈಗ ನಾವು ಶಾಸ್ತ್ರ ಕೇಳೋರ ಹತ್ರ ಹೋಗಬೇಡಿ ಅಂತ ನೀವು ಹೇಳಿಬಿಟ್ಟಿದ್ದೀರಿ. ಈಗ ಅವ್ರ ಹತ್ರ ಹೋದ್ರೆ ಹೃದಯದ ಬಗ್ಗೆ ಹೇಳು ಅಂದರೆ ಹೇಳ್ದೆ ಕೇಳದೆ ಓಡಿಸ್ತಾರೆ. ಇದೆಲ್ಲರೂ ಪ್ರಪಂಚದಲ್ಲಿ ಐತಾ? ಯಾರು ತಲೆಕೆಟ್ಟವ್ರು ಹೇಳಿದ್ದು? ಹೌದು ಗುರುಗಳೇ, ಹಾಗೆ ಹೇಳೋದು. ಹೌದು, ಯಾರು ಹೃದಯ ಅಂಗಡಿ ನೋಡೋಕ್ಕಾಗತ್ತೆ ಅಲ್ವಾ? ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೃದಯವನ್ನು ಗುರುತಿಸುವ ವಿಧಾನ ಯಾವಾಗಿಂದ ಗೊತ್ತಾಗಬೇಕಿದು? ಹೃದಯವನ್ನು ಗುರುತಿಸುವ ವಿಧಾನ ಯಾವಾಗ ಗೊತ್ತಾಗಬೇಕು? ಮಗು ಹುಟ್ಟಿದಾಗನಿಂದ ಹೃದಯವನ್ನು ಗಮನಿಸುವುದು ತಂದೆ ತಾಯಿಗಳಿಗೆ ಪ್ರಾರಂಭ ಆಗಬೇಕು. ಈ ಸತ್ಯವನ್ನು ನೀವು ತಿಳ್ಕೊಂಡಾಗ ನೀವು ಶಾಸ್ತ್ರ, ಜ್ಯೋತಿಷ್ಯ, ಕುಂಡಲಿ ಅಂತಕ್ಕಂಥದ್ದು ತಪ್ಪು ಅಂತ ಹೇಳ್ತಿಲ್ಲ. ಮಾಡಿಸ್ಕೊಳ್ಳಿ, ಬರ್ಕೊಳ್ಳಿ, ಇಟ್ಕೊಳ್ಳಿ. ಆದರೆ ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ನಿಗಾವಹಿಸಿ ಏನು ಹೃದಯವನ್ನು ಗಮನಿಸಿದಾಗ, ಇದಕ್ಕೆ ಗಮನಿಸದೇ ಇದ್ದಾಗ ಒಂದು ಹೆಸರಿಡಬೇಕಾಗತ್ತೆ. ಹೃದಯವನ್ನು ಗಮನಿಸದೇ ಇರುವ ತಂದೆ ತಾಯಿಗಳು ಅಲ್ಲಿ ಕಾಟಕ್ಕೆ ಸಿಕ್ಕಾಕೊಳ್ಳೋ ಬದಲು ಕಾಟದಿಂದ ಹೊರಗೆ ಬರೋಕ್ಕೆ ಮಗುವನ್ನು ಗುರುತಿಸೋ ವಿಧಾನ ಯಾವುದು? ಹಾಗಿದ್ದ ಮೇಲೆ ಹೃದಯದ ಕಾಯಿಲೆ ಯಾವುದು? ಹೃದಯದ ಕಾಯಿಲೆ ಯಾವುದು ಅಂತ ನಾವು ಕಂಡಿಡ್ಕೋಬೇಕು. ಅಂದರೆ ಗೊತ್ತಾಗಬೇಕು. ಕಂಡಿಡ್ಕೋಬೇಕು ಅಂದ್ರೆ ಟೆಸ್ಟಿಂಗ್ ಮಾಡೋದಲ್ಲ. ಹೃದಯಕ್ಕೆ ಕಾಯಿಲೆ, ಹೃದಯದ ರೋಗ ಅನ್ನೋವಂಥ ವಿಚಾರವನ್ನು ನಾವು ತಿಳ್ಕೊಂಡಾಗ ನಾವು ನೂರಾರು ವರ್ಷ ಬಾಳಿ ಬದುಕೋದಕ್ಕೆ ನಮಗೆ ಸಿಗುತ್ತೆ ಒಂದು ಪಕ್ಕಾ ಸರ್ಟಿಫಿಕೇಟ್. ನಾವು ಬದುಕಕ್ಕೆ, ಹೌದು, ನಾವು ಬದುಕಲಿಕ್ಕೆ, ನೂರಾರು ವರ್ಷ ಆರೋಗ್ಯವಾಗಿ, ನೆಮ್ಮದಿಯಾಗಿ, ಆಶಾದಾಯಕವಾಗಿ ಬದುಕಲಿಕ್ಕೆ ನಮ್ಮ ಹೃದಯವನ್ನು ಗುರುತಿಸುವುದನ್ನು ನಾವು ಕಲಿತಾಗ ನಮ್ಮ ಮಕ್ಕಳ ಹೃದಯಗಳನ್ನು ಗುರುತಿಸ್ತಕ್ಕಂತಹ ವಿಷಯಕ್ಕೆ ನಾವು ಹೋಗ್ಬೋದು. ಇಲ್ಲಿ ಎರಡೂ ವಿಚಾರ ಬೇಕಾಗಲ್ಲ. ನಮ್ಮದನ್ನು ಗುರುತಿಸ್ತಕ್ಕಂಥ ವಿಚಾರಕ್ಕೆ ಹೋದಾಗ ಮಗುವಿನ ಹೃದಯವನ್ನು ಗುರುತಿಸೋ ಅವಶ್ಯಕತೆನೇ ಬರಲ್ಲ. ಯಾಕೆ? ನಮ್ಮಿಂದ ಮಗು ಬಂದಿರುತ್ತೆ ಅನ್ನುವಂಥ ಒಂದು ಮಗುವಿನ ಹೃದಯ ಹಳೆದು, ನಾವು ತಿಳ್ಕೊಂಡದೇನು ಹೊಸದು ಅಂತ ನಾವು ತಿಳ್ಕೊಂಡಿರೋದು. ಮಗು ಹುಟ್ಟಿದ್ದು ಸರಿ, ಇಲ್ಲಿ ನಾವು ತಪ್ಪು ಮಾಡ್ತಾ ಇರೋದು. ಮಗು ಹೊಸದು, ಮದುವೆ ಹೊಸದು ಅಲ್ಲ. ಮದುವೆನೂ ಹೊಸದಲ್ಲ, ಮಗುನೂ ಹೊಸದಲ್ಲ. ಎಷ್ಟೋ ಜನ್ಮಾಂತರದ ಕರ್ಮದಲ್ಲಿ, ಎಷ್ಟೋ ಜನ್ಮಾಂತರ ಅನುಬಂಧದಲ್ಲಿ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಹೇಳ್ತೀವ ಇಲ್ಲ? ಹೇಳ್ತೀವ ಇಲ್ಲ? ಖಂಡಿತ ಹೇಳ್ತೀವಿ ಗುರುಗಳೇ. ಹಾಗಿರ್ಬೇಕಾದ್ರೆ ಜನ್ಮಾಂತರ ಒಪ್ಕೊಂಡ್ಮೇಲೆ ಮತ್ತೆ ಯಾಕೆ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ? ಯಾವುದೋ ಜನ್ಮದ ಪುಣ್ಯ ನಿನ್ನಂತ ಹೆಂಡತಿ ಸಿಕ್ಕಿದ್ಲು ಖುಷಿಯಾಗಿದ್ದಾಗ. ಅಥವಾ ಅಳುವಾಗಲೂ ಹೇಳ್ತಾರೆ ಯಾವ ಜನ್ಮದ ಕರ್ಮನೋ ನೀನು ಸಿಕ್ಬಿಟ್ಟೆ. ಇದು ಎರಡೂ ನಡೆಯುತ್ತೆ. ಹೌದು, ಎರಡು ಪಾಸಿಬಿಲಿಟಿ ತುಂಬ ಇದೆ. ಆದರೆ ಇಲ್ಲಿ ನಾವು ಹೃದಯಕ್ಕನುಸಾರವಾಗಿರ್ತಕ್ಕಂತಹ ಒಂದು ವಿಚಾರ. ಈಗ ಹಳೆ ಹೃದಯದ ಮಗು ಅಂತಂದ್ರಿ, ಈಗ ಹೃದಯ ವಸ್ತು ಮಾಡೋಕ್ಕಾಗತ್ತಾ ಮಗುಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅಂದರೆ ವಿಚಾರ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ದಯವಿಟ್ಟು ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಳ್ಳಿ. ಯಾವುದಕ್ಕೆ ಹೋಲಿಕೆ ಮಾಡ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಒಂದು 2 ಸಲನೋ 3 ಸಲನೋ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ತಿರಲ್ಲ, ಕುತ್ಕೊಂಡು ನೋಡಿ ಅರ್ಥ ಆಗತ್ತೆ. ಯಾಕೆ ಅಂದರೆ ಹೃದಯವನ್ನು ಗುರುತಿಸುವುದು ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸತ್ಯ ನಮಗೆ ಗೊತ್ತಾಗಿದೆಯಾ? ಆ ಸತ್ಯ ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಹೃದಯವನ್ನು ಗಮನಿಸುವುದು ನಮಗೆ ತಿಳಿತಪ್ಪ ಅಂತ ಖುಷಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಇವತ್ತು. ಅಂಥ ಅದ್ಭುತವಾದ ಒಂದು ಪವಾಡವನ್ನು ಹೇಳ್ಕೊಡ್ತೀನಿ. ಓಕೆನಾ? ನಮ್ಮ ಹೃದಯವನ್ನು ನಾವು ನೋಡ್ಲಿಕ್ಕಾಗಿಲ್ಲ. ನೋಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಹಾಸ್ಪಿಟಲ್ಗೆ ಹೋದ್ರೆ ತೋರಿಸ್ತಾರೆ, ನೋಡಪ್ಪ ಒಳಗಡೆ ನೀನು ಹಿಂಗೈತೆ ಅಂತ. ಇವತ್ತಿಂದ ನಿಮ್ಮ ಹೃದಯವನ್ನು ನೀವೇ ಗುರುತಿಸಿಕೊಳ್ಳುವುದನ್ನು ಕಲಿಯಿರಿ, ತಿಳಿಯಿರಿ, ಅರಿಯಿರಿ, ನೆಮ್ಮದಿಯಾಗಿ ಬದುಕಿರಿ. ಬೇಕಾ ಬೇಡ? ಖಂಡಿತ ಬೇಕು ಗುರುಗಳೇ. ಏನಿದು ಆಶ್ಚರ್ಯ, ಇಷ್ಟು ವರ್ಷದಿಂದ ಯಾರು ಹೃದಯ ಕೊಂಡಿಟ್ಕೊಳ್ಳೋದು ಹೇಳ್ಕೊಳ್ಳಿಲ್ವಲ್ಲ ಅಂತ ನಿನಗೂ ಸೇರಿ ಅನುಮಾನ ಬರ್ತಾ ಇತ್ತಲ್ಲ. ಇದಕ್ಕೆ ಹೃದಯದ
ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ನಾವು ಎಷ್ಟು ಎಡುತ್ತಾ ಇದ್ದೀವಿ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಹೊಸ ಹೃದಯ ಬೇಕೀಗ ಮಗುಗೆ, ಹೌದಾ? ಹಳೆ ಹೃದಯ, ಅದು ತಂದೆ ತಾಯಿದು ಹಳೆ ಹೃದಯ ಮಗು ರೂಪದಲ್ಲಿ ಬಂದಿದೆ, ಒಪ್ಕೋಬೋದಲ್ಲ? ಈಗ ಅದಕ್ಕೊಂದು ಹೊಸ ಹೃದಯ ಬೇಕು. ಯಾವುದಿರ್ಬೋದು? ಅಂದರೆ ಮಗುಗೆ ಹಾಕೋದು ಅಂತನಾ? ಅಲ್ಲ ಗುರುಗಳೇ, ನಾವು ವಾಸಿಸುತ್ತಿರುವ ಮನೆ, ಹೊಸಯ ಹೃದಯವನ್ನು ನಾವು ರೂಪದಲ್ಲಿ ಮನೆಯನ್ನು ಕಟ್ಕೊಂಡಿರಬೇಕು. ಎಷ್ಟು ಜನ ಮನೆಯಲ್ಲಿ ವಾಸ ಮಾಡ್ತೀವೋ ಅಷ್ಟು ಜನಗಳ ಹೃದಯದ ಸತ್ಯ ನಮ್ಮ ವಾಸದ ಮನೆಯಲ್ಲಿದ್ದಾಗ ಹಳೆಯ ಹೃದಯದ ಮಗು, ಹೊಸ ಹೃದಯದ ಮನೆ ಎಂಥ ಚಂದಕ್ಕಿರುತ್ತೆ ಮನೆ. ಸ್ವಲ್ಪ ಯೋಚನೆ, ಜೀವನ ಹೊಸ ಹೃದಯದ ಮನೆ, ಹೊಸ ಹೃದಯದ ಮನೆ, ಹಳೆ ಹೃದಯದ ಮಗು, ಹಳೆ ಹೃದಯದ ಗಂಡ ಹೆಂಡತಿ, ಹೊಸ ಹೃದಯದ ಮನೆ. ಹೆಂಗಿದೆ? ಜೀವನಕ್ಕೂ ಅರ್ಥ ಸಿಕ್ತು, ಹೌದು, ಜನ್ಮಕ್ಕೂ ಅರ್ಥ ಸಿಕ್ತು. ಯಾಕೆ ನಾವು ಇಷ್ಟೊಂದು ರೀತಿಯಲ್ಲಿ ಬದುಕ್ತಾ ಇದ್ದೀವಿ? ಇಂಥ ಅನ್ಯಾಯದಲ್ಲಿ ಯಾಕೆ ಬದುಕಬೇಕು? ಹೇಳೋದನ್ನು ಕೇಳಿಕೊಂಡು ಎದುರ್ಕೊಂಡು ಭಯ ಬಿದ್ದು ಅವ್ರು ಹೇಳಿದ್ದೆಲ್ಲ ಆಗಲ್ವಂತೆ, ಇಲ್ಲ ಆಗಲ್ಲಂತೆ. ಇನ್ನು ಮುಂದೆ ದಯವಿಟ್ಟು ಇಂಥ ಅಂಟು ರೋಗದಿಂದ ಹೊರಗೆ ಬನ್ನಿ. 3 ಸಲ ಹೇಳ್ಬಿಟ್ಟಿದ್ದೀನಿ. ಈ ಅಂಟು ರೋಗ ಯಾವ ಕಾರಣಕ್ಕೂ ನಿಮ್ಮನ್ನು ರೋಗಗ್ರಸ್ತರನ್ನಾಗಿ ಮಾಡಿ ವಂಶ ಪಾರಂಪರೆಯಿಂದ ಇದೇ ಆಗ್ತಾ ಬಂದಿದೆ. 5,000 ವರ್ಷಕ್ಕೆ ತಗೊಳ್ಳೋಣ ಸದ್ಯಕ್ಕೆ. 5,000 ವರ್ಷಗಳಿಂದಲೂ ಕೂಡ ಈ ಅಂಟು ರೋಗದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಇದರಿಂದ ಹೊರಗೆ ಬರಬೇಕು. ದಿನ ಕಾರ್ಯಕ್ರಮ ನೋಡಿ 4:15 5ವರೆಗೆ ನಿಮಗೆ ಸಿಗ್ತಕ್ಕಂಥ ಈ ಅಂಟು ರೋಗದಿಂದ ಮುಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಂದರೆ ಆರೋಗ್ಯ ರಹಸ್ಯ. ಈ ಸತ್ಯವನ್ನು ಇವತ್ತಿಂದ ಪ್ರಾರಂಭ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ, ಅಂದರೆ ಇಲ್ಲಿವರೆಗೂ ಹೇಳಿದ್ದೆ ಯಾವುದು ಅಂತಕ್ಕಂಥ ವಿಷಯ ಅಲ್ಲ, ಹಂತ ಹಂತವಾಗಿ ನಿಮಗೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಈಗ ಹೃದಯವನ್ನು ಗುರುತಿಸೋದು, ಈಗ ಹೊಸ ಹೃದಯವನ್ನು ಮಾಡ್ಕೊಳ್ಳೋದು ಮನೆ ಅಂತ ಒಪ್ಕೊಂಡಾಗೈತೆ. ಅಂದ ಮೇಲೆ ಮನೆಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು? ಹಾಗಿದ್ರೆ ಇವಾಗ ನಾವು ವಾಸ ಮಾಡ್ತಿರೋ ಮನೆಯಲ್ಲಿ ಹೃದಯ ಅಂತಕ್ಕಂಥದ್ದು ಇರಲ್ವಾ ಗುರುಗಳೇ? ಹಾಗಿದ್ರೆ ಎಂಥ ಯಕ್ಷ ಪ್ರಶ್ನೆ ಅಮ್ಮ. ಓಕೆ, ಈಗ ಹೃದಯದ ಚಿತ್ರವನ್ನು ತೋರಿಸಿದ ಒಂದು ವಿಚಾರಕ್ಕೆ ತಗೊಂಡ್ರೆ, ಹೃದಯವನ್ನು ಮಧ್ಯಭಾಗ ಕರೆಕ್ಟಾಗಿ ಸೆಂಟ್ರ್ ಇದೆಯಾ ಇಲ್ವಾ? 2 ಭಾಗದಲ್ಲಿ ಮಧ್ಯಭಾಗ ಕರೆಕ್ಟಾಗಿ ಬರ್ತಾ ಇಲ್ವಾ? ಇದೆ ಗುರುಗಳೇ, ಅಲ್ವಾ? ಅದು ನಮ್ಗೆ ತೋರ್ಸಕ್ಕೆ ಬರಲ್ಲ. ಈ ಹೃದಯ ಅಂತಕ್ಕಂಥ ಅದನ್ನು 2 ಭಾಗ ಕರೆಕ್ಟಾಗಿ ಇದ ರೀತಿಯಲ್ಲಿ ಗೊತ್ತಾದಾಗ, ನಮ್ಮ ಮನೆಯ ವಾಸ ಮಾಡುತ್ತಿರುವ ಮನೆ, ಕಟ್ಟಿರುವ ಮನೆ, ಕಟ್ಟಲಿರುವ ಮನೆ, ಅದೇ ರೀತಿ 2 ಭಾಗ ಮನೆಯನ್ನು ಕಟ್ಟುವ ಸಂಪ್ರದಾಯ ನಮಗೆ ಯಾಕೆ ಗೊತ್ತಿಲ್ಲ? ಈ ಕಾರಣದಿಂದಾಗಿ ನಾವು ಅಜ್ಞಾನಿಗಳಾಗಿ, ಅನಾರೋಗ್ಯವಂತರಾಗಿ, ದೀರ್ಘಾಯಸ್ಸು ಇಲ್ಲದ ರೀತಿಯಲ್ಲಿ ಬದುಕುವಂಥ ದುರಂತವಾಗಿರತಕ್ಕಂಥ ಜೀವನ. ನಮ್ಮ ಹೃದಯ ಹೇಗಿದೆ ಹಾಗೆ ಮನೆಯನ್ನು ಯಾಕೆ ಕಟ್ಟಲಿಕ್ಕಾಗಿಲ್ಲ? ಯಾಕೆ ಆಗೋದಿಲ್ಲ? ಯಾಕೆ ಬೇಕಿಲ್ಲ? ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕಲ್ಲ. ನೋಡ್ಕೊಳ್ಳಿ, ಸಿಗುತ್ತಲ್ಲ ಹೃದಯದ ಚಿತ್ರ ಸಿಗುತ್ತಲ್ಲ. ಆ ಹೃದಯ ಚಿತ್ರವನ್ನು ನಿಮ್ಮ ಮನೆಯ ಮಧ್ಯದಲ್ಲಿ ಇಡಿ, 2 ಭಾಗ ಆಗುತ್ತಾ ನೋಡಿ? ಅಪ್ರಣೆ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಆ ರೀತಿ ಮನೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನೀವು ಎಲ್ಲೆಲ್ಲಿ ಕೇಳಿ ಅದನ್ನು ವಾಸ್ತು ಕೇಳಕ್ಕೆ ಹೋಗ್ತೀರಾ, ಅದೊಂದು ಅಂಟುರೋಗ. ಯಾವುದು ವಾಸ್ತು ಕೇಳೋದು? ಅದೊಂದು ಅಂಟುರೋಗ. ಅವ್ರು ಅಂಟಿಸ್ಬಿಟ್ಟು ಹೋಗ್ತಾರೆ, ಇದು ಸರಿ ಇಲ್ವಂತೆ, ಇದು ಸರಿ ಇಲ್ವಂತೆ, ಅದೊಂದು ಅಂಟುರೋಗ. ವಾಸ್ತು ಅನ್ನೋದು ಅಂಟುರೋಗನ ಗುರುಗಳೇ? ಇನ್ನೇನಿದು? ಇವೆರಡೂ ಸೇರಿ ನಮ್ಮ ದೇಶ ಹಾಳಾಗಿರೋದು. ಹಾಗಿದ್ರೆ ಅದರಲ್ಲೂ ಸತ್ಯತೆ ಅನ್ನುವಂಥದ್ದು ಇರಲ್ವಾ? ಯಾವ ಕಾರಣಕ್ಕೂ ಅಲ್ಲ. ವಾಸ್ತುವಿನ ಚಿತ್ರಣ ಎಂತಕ್ಕಂಥದ್ದೇನಿದೆ, ಚಿತ್ರಗಳನ್ನು ಗುರುತಿಸುವುದು ವಾಸ್ತುಶಾಸ್ತ್ರ ಅಲ್ಲ. ಈ ಭಾಗದಲ್ಲಿ ಇದಿಟ್ಟರೆ ವಾಸ್ತು, ಈ ಭಾಗದಲ್ಲಿ ಇಲ್ಲಿಲ್ಲ ಅಂದರೆ ವಾಸ್ತು. ಈಗ ಇರತಕ್ಕಂಥ ಅಂಟುರೋಗ ಅದೇನೇ. ಕಿಟಕಿ ತಿರುಗಿಸೋದು, ಬಾಗಿಲು ತಿರುಗಿಸೋದು, ಚೇಂಜ್ ಮಾಡೋದು, ಈ ಕಡೆ ಹೊಡೆದಾಕೋದು, ಆ ಕಡೆ ಹೊಡೆದಾಕೋದು, ಇದರಿಂದ ವಾಸ್ತು ಬರಲ್ಲ. ಇದು ವಾಸ್ತುವಿನ ಮೂಲ ತತ್ವ ಅಲ್ಲವೇ ಅಲ್ಲ. ಇದು ತಿಳ್ಕೊಂಡ್ರೆ ನಮ್ಮಂಥ ಅಜ್ಞಾನಿಗಳು ಇನ್ನೊಬ್ಬರಿಲ್ಲ. ನಾವು ಒಂದು ವಿಷಯ ಹೇಳಬೇಕಾದ ಇಷ್ಟಪಡ್ತೀನಿ. ವಾಸ್ತು ಅಂತಕ್ಕಂಥ ಚಿತ್ರಣವನ್ನು ನೀವು ತಿಳ್ಕೋಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ಹೆಂಡತಿಯನ್ನೋ ಗಂಡನ ಒಬ್ಬರು ನಿಂತ್ಕೊಂಡು ಒಬ್ಬರನ್ನ ಎದುರುಗಡೆ ಗೋಡೆ ಒರೆಸಿ ನಿಲ್ಲಿಸಿ, ಅವರ ಚಿತ್ರಣವನ್ನು, ಅಂದರೆ ದೇಹದ ಭಾಗ ಯಾವ ರೀತಿ 2 ಭಾಗ ಕರೆಕ್ಟಾಗಿ ಸೆಂಟ್ರಿಗೆ ಭಾಗ ಮಾಡೋ ರೀತಿ ಇದೆಯಾ ಇಲ್ವಾ ನಮ್ಮ ದೇಹ? ಇದೆ ಗುರುಗಳೇ, ಹೌದಲ್ಲ? ಹೆಂಗಸಾಗಲಿ ಗಂಡಸಾಗಲಿ ಕರೆಕ್ಟಾಗಿ ನಿಮ್ಮ ನಾಭಿಯನ್ನು ನೋಡ್ಕೊಳ್ಳಿ, ನಿಮ್ಮ ಮೂಗನ್ನು ನೋಡ್ಕೊಳ್ಳಿ, ನಿಮ್ಮ ಹಣೆಗಿಡ್ತಕ್ಕಂಥ ಭಾಗ ನೋಡ್ಕೊಳ್ಳಿ, ಕರೆಕ್ಟಾಗಿ 2 ಭಾಗ ಆಗತ್ತೆ. ಅದೇ 2 ರೀತಿಯಲ್ಲಿ, 2 ಭಾಗದ ರೀತಿಯಲ್ಲಿ ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ. ಉತ್ತರಾಯಣ ಯಾವುದು? ಹೃದಯ ಇರುವ ಭಾಗ. ಉತ್ತರಾಯಣ ಯಾವುದು? ಹೃದಯ ಇರುವ ಭಾಗ. ಇದೇನು ನೋಡ್ಕೊಳ್ರಿ ನಿಮ್ಮ ಮನೆಯಲ್ಲಿ. ಸಾಧ್ಯ ಇದೆಯಾ ನೋಡ್ಕೊಳ್ಳಿಪ್ಪ. ಯಾರು ಹೇಳೋಕ್ಕಾಗಿದೆಯಾ ನೋಡ್ಕೊಳ್ಳಿ ಹೋಗಲಿ. ಭಗವಂತ ತೋರಿಸಿರ್ತಕ್ಕಂಥ ಒಂದೇ ಒಂದು ಸತ್ಯ ಏನಂದರೆ, ದೇಹವನ್ನು ಅನುಸರಿಸಿ ಮನೆಯನ್ನು ಕಟ್ಟತಕ್ಕಂತಹ ಶಾಸ್ತ್ರಕ್ಕೆ ಅದೇ ಇರ್ತಕ್ಕಂಥ ನಿಜವಾದ ಶಾಸ್ತ್ರವಾಗತ್ತೆ. ಅಂದರೆ ವಾಸ ಮಾಡುವಂತಹ ಮನೆ ಎಷ್ಟರ ಮಟ್ಟಕ್ಕೆ ನಾವು ಕಟ್ಟಬೇಕು ಅನ್ನೋ ಸತ್ಯನೇ ನಮಗಿನ್ನೂ ಗೊತ್ತಾಗಿಲ್ಲ. ಅಂದರೆ ಇದನ್ನು ಯಾರೋ ಹೇಳಿದ್ದನ್ನು ಸರಿ ಇಲ್ಲವಂತೆ ಅಂತ ಅಂದ್ಕೊಂಡು ಜೀವನ ಎಲ್ಲ ಅನುಭವಿಸೋದು ಬೇಕಾ?
ಇಷ್ಟು ಅರ್ಥ ಆಗತ್ತೆ ಅಂತ ಹೇಳ್ಕೊಡ್ತೀನಿ. ಸಂದರ್ಭಾನುಸಾರವಾಗಿ ಮನೆಯ ವಿಚಾರವನ್ನು ಹೇಳ್ತಾ ಹೋಗೋಣ, ನೀವು ಕೇಳಿಸ್ಕೊತಾ ಹೋಗಿ. ಮನೆಯ ಮಧ್ಯಭಾಗ ಯಾವ ಕಾರಣಕ್ಕೂ ಟೇಪ್ ಹಾಕಿ ನೋಡ್ಕೊಳ್ಳಿ, ಯಾವ ಕಾರಣಕ್ಕೂ ಯಾರ ಮನೆಯಲ್ಲೂ ಮಧ್ಯಭಾಗ ಬಿಟ್ಟಿಲ್ಲ. ವಕ್ರಪಕ್ರವಾಗಿ ಹಾವು ಹೆಂಗೆ ಹೋಗುತ್ತೋ ಹಾಗೆ ಇಟ್ಕೊಂಡಿದ್ದೀವಿ. ಡೋರ್ ಎಲ್ಲಿರಬೇಕೋ ಅಲ್ಲಿಲ್ಲ. ಯಾಕೆ ಅಂದರೆ ಆ ರೀತಿ ಬರಬೇಕಾದ್ರೆ ಮನೆಯ ಮಧ್ಯಭಾಗಕ್ಕೆ ಡೋರ್ ಅಂದರೆ ಬಾಗಿಲನ್ನು ಇಡ್ತಕ್ಕಂಥ ಸಂಪ್ರದಾಯ ಗೊತ್ತಾಗಿದೆಯಾ? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ನಮ್ಮ ಮನೆ ಹೇಗಿರುತ್ತೆ ಅಂದರೆ ಲಕುವ ಹೊಡೆದಿರೋ ರೀತಿ ದೇಹದ ರೀತಿ ಆಗಿರುತ್ತೆ, ವಕ್ರ ದೇಹ ಆಗಿದೆ. ನಾವು ಕಟ್ಟುತ್ತಿರುವ ಮನೆ ಯಾಕೆ ಹೇಳು, ಇದು ವಕ್ರತೆಯಾಗಿ ಬಾಗಿಲಿಡೋದು. ಈಶಾನ್ಯಕ್ಕೆ ಬಾಗಿಲಿಟ್ರೆ ಒಳ್ಳೇದಂತೆ, ದೇವಮೂಲೆಗೆ ಬಾಗಿಲಿಟ್ರೆ ಒಳ್ಳೇದಂತೆ. ಇದೇ ಸ್ಟ್ರೋಕ್ ಆಗಿರುವ ಮನೆ, ಅಂಗಹೂನ ಮನೆ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇದನ್ನ ಕೇಳಿಸ್ಕೊಳ್ಳೋಕೆ ಬೇಜಾರಾಗ್ಬೋದು. ನಿಜಕ್ಕೂ ಬೇಜಾರ್ ಜೊತೆ ಆಶ್ಚರ್ಯ ಆಗುತ್ತೆ ಗುರುಗಳೇ, ಇದು ಸತ್ಯ ಹೌದಾ ಇಲ್ವಾ? ಯಾಕೆಂದ್ರೆ 95% ಎಲ್ಲ ಹಾಗೆ ಕಟ್ತಿರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಅದು ತಪ್ಪು ಅನ್ನುವಂಥ ವಿಚಾರಕ್ಕೆ ಹೋದ್ರೆ ಕನ್ಫ್ಯೂಷನ್. ಈಗ ತಪ್ಪು ಅಂತಕ್ಕಂಥ ಪ್ರಶ್ನೆಗಿಂತ ಹೆಚ್ಚಾಗಿ ನೀವು ಸಾಬೀತುಪಡಿಸಕ್ಕೆ ರೆಡಿಯಾಗಿ ಕೇಳಿಯಪ್ಪ. ಗುರುಗಳೇ ನೀವು ಹಿಂಗೆ ಹೇಳ್ತೀರಲ್ಲ, ಇದಕ್ಕೆ ಆಧಾರ ಏನು? ಆ ಥರ ಮನೆ ಇದೆಯಾ? ನಾವು ಕಟ್ಸೋ ಮನೆ ಆ ಥರನೇ ಇರುತ್ತಪ್ಪ, ತೋರ್ಸೋಣಪ್ಪ. ತೋರಿಸಿದ್ದೀನಪ್ಪ ಎಷ್ಟೋ ಸಲ, ಇನ್ನೂ ಮುಂದೆ ತೋರಿಸ್ತೀನಿ. ನಾವು ಕಟ್ಟಿಸಿರುವ ಮನೆ ಆ ಭಾಗದ ರೀತಿಯಲ್ಲಿ ಇದೆಯಾ ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ. ನೋಡಿದ ಮೇಲೆ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಕಟ್ಟು ವಾಸ ಮಾಡ್ತಾ ಇದ್ದಾರೆ, ಅವರು ಕೂಡ ಇವಾಗ ವೀಕ್ಷಣೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಎಷ್ಟು ಖುಷಿ ಆಗತ್ತೆ. ಪಾಪ ಗೊತ್ತಿಲ್ಲದೆ ಇರತಕ್ಕಂಥವ್ರು ನಮ್ಮ ಮನೆಯಾಗ ಮಧ್ಯ ಇಲ್ವಲ್ಲ ಅಲ್ವಾ? ಈ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಈ ಬ್ರಹ್ಮಸ್ಥಾನ ಮನೆಯಲ್ಲಿ ಅಂದರೆ ಮನೆಗೊಂದು ಹೃದಯ ಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ನಮಗೆ ಹೃದಯ ಬೇಕು, ಮನೆಗೊಂದು ಹೃದಯ ಬೇಕು. ಈ ಎರಡು ಹೃದಯ ಮಿಲನವಾಗ್ತಕ್ಕಂಥದ್ದೇ ಮನೆಯಲ್ಲಿರ್ತಕ್ಕಂಥ ಕುಟುಂಬಕ್ಕೆ ನಾವು ಮಾಡಬೇಕಾದ ಔಷಧವಿಲ್ಲದ ಜೀವನವನ್ನು ನಡೆಸಬೇಕಾದ್ರೆ ನಮಗೊಂದು ಹೃದಯ, ಮನೆಗೊಂದು ಹೃದಯ ಅಂದರೆ ಕುಟುಂಬಕ್ಕೆಲ್ಲ ಒಂದು ಹೃದಯ, ನಮಗೊಂದು ಹೃದಯ. ಎಷ್ಟು ಅರ್ಥ ಇದೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂತಂದರೆ ನಾವು ಹೃದಯ ಅಂತಕ್ಕಂಥದ್ದನ್ನು ಬರೀ ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಹೊರತು ನಮ್ಮ ಹೃದಯದ ಬಗ್ಗೆ ನಮಗೆ ಅರಿವಿಲ್ಲ. ಪುಸ್ತಕದಲ್ಲಿ ಓದುತ್ತಾನೇ ಇದ್ದೀವಿ, ಹೇಳ್ತಾನೇ ಇದ್ದೀವಿ, ಆದರೆ ನಮ್ಮ ದೇಹದಲ್ಲಿರುವ ಹೃದಯವನ್ನು ಗುರುತಿಸ್ಲಿಕ್ಕಾಗಿದೆಯಾ? ಇದೆಲ್ಲ ನಮಗೆ ಪಾಠವಾಗಬೇಕು, ಪ್ರತಿಯೊಬ್ಬರು ತಿಳ್ಕೋಬೇಕು. ಏನು? ಮಗು ಹುಟ್ಟಿದಾಗ, ಮದುವೆ ಮಾಡಿಕೊಂಡಾಗ ಇಲ್ಲಿ ಒಂದು ವಿಚಾರ ಉತ್ಪತ್ತಿ ಆಗತ್ತೆ. ಈ ಗಂಡು ಹೆಣ್ಣು ಗಣಕೂಟಗಳನ್ನು ನೋಡಿಸಿದಂತಹ ಮಾಡಿದಂತಹ ಮದುವೆ ಮಾಡಿಸಿದಂತಹ ಪುಣ್ಯಾತ್ಮರಿಗೆ ಒಂದು ವಿಚಾರ ಇರಬೇಕಾಗತ್ತೆ. ಹೆಣ್ಣು ಗಂಡಲ್ಲಿ ಇರ್ತಕ್ಕಂಥ ದೊಡ್ಡ ಬಂಡವಾಳ ಈ ಆಧುನಿಕ ಪ್ರಪಂಚದಲ್ಲಿ ಯಾವುದು? ಹೆಣ್ಣು ಗಂಡಿನ ದೊಡ್ಡ ಬಂಡವಾಳ ಈ ಆಧುನಿಕ ಪ್ರಪಂಚದಲ್ಲಿರ್ತಕ್ಕಂತಹ ಒಂದು ವಿಷ ಇದೆ. ಆಕರ್ಷಣೆನ ಗುರುಗಳೇ? ಅಲ್ಲ. ಏನಪ್ಪ ಅದು ಅಂದರೆ ಅಹಂ. ನಾನು ನಿನಗೇನು ಕಮ್ಮಿ ಇಲ್ಲ, ನೀನು ನನಗೇನು ಕಮ್ಮಿ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಅಹಂ ಇದೆಯಾ ಇಲ್ವಾ? ಖಂಡಿತ ಇರುತ್ತೆ ಗುರುಗಳೇ. ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ, ಯಾರ ಮೇಲೂ ಡಿಪೆಂಡ್ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಖಂಡಿತ ಇರುತ್ತೆ ಗುರುಗಳೇ. ಆ ಕಾರಣವನ್ನು ತಿಳ್ಕೊಂಡ ಮೇಲೆ ಗಂಡಲ್ಲೂ ಇರುತ್ತೆ, ಹೆಣ್ಣಲ್ಲೂ ಇರುತ್ತೆ. ಇವರಿಬ್ಬರು ಬಗ್ಗೋದು ಹೇಗೆ? ನಿಮ್ಮ ಗಣಕೂಟಲ್ಲಿ ಎಲ್ಲಿ ಹೋಯ್ತು ಅಂತ ಕೇಳಬೇಕಾಗತ್ತೆ. ನಿಮ್ಮ ಗಣಕೂಟಗಳು ಎಲ್ಲಿ ಕೆಲಸ ಮಾಡ್ತಾ ಇದೆ? ಇಲ್ಲಿ ಅಹಂಗೆ ನಾವು ತಿಳ್ಕೋಬೇಕಾ, ಗಣಕೂಟಗಳನ್ನು ಮ್ಯಾಚಿಂಗ್ ಮಾಡಬೇಕಾ? ಅಹಂ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಅಹಂ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸತ್ಯ. ಹೆಣ್ಣು ಗಂಡು ಅಂದರೆ ಅಪ್ಪ ಅಮ್ಮನಿಗೆ ಅಹಂ ಜಾಸ್ತಿ ಅಂತ ಗೊತ್ತಿರುತ್ತೆ, ಹೆಣ್ಣಿಗೂ ಗೊತ್ತಿರುತ್ತೆ, ಗಂಡಿಗೂ ಗೊತ್ತಿರುತ್ತೆ. ಆದರೂ ಮುಚ್ಚಿ ಮದುವೆ ಮಾಡ್ತಾರೆ. ಹೆಂಗಾಗತ್ತೆ ಮ್ಯಾಚಿಂಗ್? ಅಹಂ ನಾವು ಹೊರಗಡೆ ತೆಗೆಯೋದಾದ್ರೂ ಹೇಗೆ ಗುರುಗಳೇ? ಗುರುತಿಸೋದಾದ್ರೂ ಹೇಗೆ ಹೇಳೋಣ. ಇಲ್ಲಿ ಒಂದು ಹೃದಯದ ರೋಗ ಅರ್ಥ ಆಗೋಂಗೆ ಹೇಳ್ಬಿಡ್ತೀನಿ. ಹೃದಯದ ರೋಗ ಯಾವುದು? ನಿರಾಸೆ. ಹೃದಯದ ರೋಗ ನಿರಾಸೆ. ಯಾವುದು ಕೇಳಿ ಕೆಲವರಿಗೆ ಅಯ್ಯೋ ಏನು ಜೀವನನೋ. ಈ ನಿರಾಸೆ ಎಲ್ಲಿ ಆಗಿದೆ ಅಂದರೆ ಹೃದಯದಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ನಿರಾಸೆ ಎನ್ನುವಂಥದ್ದು ಸ್ಕೂಲ್ಗೆ ಹೋಗೋ ಮಗುವಿಂದ ಹಿಡಿದು ಮದುವೆ ಆಗೋ ಹೆಣ್ಣು ಗಂಡಿಂದ ಹಿಡಿದು ಸಾಯೋ ವೃದ್ಧರವರೆಗೂ ನಿರಾಸೆ ಯಾರಿಗಿಲ್ಲಮ್ಮ? ಖಂಡಿತ ಇದೆ ಗುರುಗಳೇ. ಈ ನಿರಾಸೆ ಯಾಕೆ ಬರ್ತಾ ಇದೆ ಅಂದರೆ ನಾವು ಹೃದಯವನ್ನು ಗುರುತಿಸಿಲ್ಲದ ಕಾರಣ ನಿರಾಶಾದಾಯಕವಾದ ಜೀವನ ಆಗಿದೆ. ಈಗ ಇದನ್ನು ವಿಧಿ ಅಂತಿರೋ, ಕರ್ಮ ಅಂತಿರೋ, ಶಾಪ ಅಂತಿರೋ, ಜನ್ಮಾಂತರದ್ದು ಅಂತಿರೋ, ಏನಾದ್ರು ಅಂದ್ಕೊಳ್ಳಿ. ಗುರುಗಳೇ, ನಿರಾಶಾದಾಯಕವಾದ ಜೀವನವನ್ನು, ಹೃದಯವನ್ನು ಗುರುತಿಸೋದ್ರಿಂದ ಹೇಗೆ ಹೊರಗೆ ಬರೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ತಿಳ್ಕೊತೀನಿ. ನಿಮ್ಮಿಂದ ಕಾಲರ್ ರೆಡಿ ಇದ್ದಾರೆ. ಹಲೋ ಜನಾರ್ದನ್ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ಮಗನ ಬಗ್ಗೆ, ಮದುವೆ ಬಗ್ಗೆ ತಿಳ್ಕೊಬೇಕು. ಅವ್ರದ್ದು ನಕ್ಷತ್ರ ತಿಳಿಸಿ. ವೃಷಭ ರಾಶಿ.
ಋಷಿಭಾರ ಹಾಕಿ ನಕ್ಷತ್ರ ಹೇಳಿ ಸರ್. ಮುರುಘಾನ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಅಲ್ಲ ಸ್ವಾಮಿ ನಮಸ್ಕಾರ. ನಾರಾಯಣ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಇಲ್ಲೇ ಬೆಂಗಳೂರಿನಿಂದ. ಎಷ್ಟು ವಯಸ್ಸು ಮಗನಿಗೆ? ಈ ತಿಂಗಳು 27 ತುಂಬುತ್ತೆ ಸ್ವಾಮಿ. 27 ಬಂದ್ರೆ 28 ಬೀಳುತ್ತೆ. ಓಕೆ, ಏನು ಮಾಡ್ತಿದ್ದಾನೆ? B.Com ಅವ್ರೆ. ಈಗ ಮದುವೆ ಆಗಬೇಕು, ಮದುವೆ ಮಾಡ್ಬೇಕಂತನಾ? ಮಾಡ್ಬೇಕು, ಎಲ್ಲ ಹುಡುಗಿ ಸಿಕ್ಕುತ್ತೆ ಏನೋ ಅವ್ರ ಬಗ್ಗೆ. ಅವನ್ನೇ ಕೇಳಿ, ಯಾಕಪ್ಪ ಹುಡುಗಿ ಸಿಕ್ಲಿಲ್ವ ಅಂತ ಕೇಳಿದ್ರೆ ಯಾವಾಗಾದರೂ? ಇಲ್ಲ ಕೇಳಿಲ್ಲ, ಅವ್ರು ಇನ್ನೂ ಬೇಡ ಅಂತ ಅವನೇ, ಅದಕ್ಕೋಸ್ಕರ. ಅದಕ್ಕೆ ಕೇಳಿ ಅಂದಿದ್ದು ನಾನು. ನೀವು ಯಾಕೆ ಹುಡುಕ್ತಾ ಇದ್ದೀರಾ? ವಯಸ್ಸು ಓದ್ತಾ ಇರ್ತದಲ್ಲ. ಒಂದು ನಿಮಿಷ, ಅವನು ಹುಡುಗಿಯನ್ನು ನೋಡ್ಕೊಂಡಿದ್ರೆ ನೀವು ಯಾರು ಹುಡುಕ್ತೀರಪ್ಪ? ನೀವು ಹುಡುಗನಿಗೆ ಮದುವೆ ಮಾಡಬೇಕು ಅಂತ ನೀವು ಅಂತಿದ್ದೀರಾ. ಅವನು ನೋಡ್ಕೊಂಡಿದ್ರೆ ಈ ಹುಡುಗಿ ಮಾಡ್ಕೋಬಹುದೇನೋ, ಮಾಡ್ಕೊಂಡ್ರೆ ಸರಿ ಹೋಗುತ್ತೇನೋ ಅನುಮಾನದಲ್ಲಿ ಇರತಕ್ಕಂಥ ಒಂದು ಸಾಧ್ಯತೆ. ಈಗ ನೀವು ಹುಡುಗಿನೆಲ್ಲ ಹುಡುಕ್ತೀರಾ? ಈಗ ಹುಡುಗನ ಕೇಳ್ಬೇಕು ತಾನೆ. ಅವ್ನು ಕೇಳಿದ್ರೆ ಏನು ಹೇಳ್ತಾನೆ? ಮುಂದೆ ನೋಡೋಣ, ಈಗಲೇ ಯಾಕೆ ಅಂತಾನೆ, ಹೌದಾ? ಹೌದು. ಮತ್ತು ಮದುವೆ ಹೆಂಗೆ ಮಾಡ್ತೀರಾ? ಏನೋ ಮಾಡಿಬಿಡೋಣ ಸ್ವಾಮಿ ಅಂತ. ಅಂದರೆ ಅವನು ಒಪ್ಕೊಂಡಿದ್ರು ಒಂದು ಮದುವೆ, ನೀವು ಒಂದು ಮದುವೆ ಮಾಡ್ತೀರಾ? ಇಲ್ಲ, ಮಾಡಬೇಕು ಅಂತ. ಯಾಕೆ ಈ ಮಾತು ಕೇಳ್ತೀನಿ ಅಂತ ನೀವು ಕೇಳಲಿಲ್ಲ ಇಷ್ಟು ಹೇಳಿದ್ರು? ಹೇಳಿ ಸ್ವಾಮಿ. ಕೇಳಬೇಕಲ್ವಾ? ಇದೇನಿದು ನೀವೇ ಏನಾದ್ರು ನೋಡ್ದಂಗೆ ಮಾತಾಡ್ತಾ ಇದ್ದಲ್ಲ, ಹೆಂಗೆ ಇದು? ಅವನು ಕೆಲಸಕ್ಕೆ ಹೋಗ್ತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಊಟ ಮಾಡೋದು, ಮಲ್ಕೊಳ್ಳೋದು ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತಾ ನಿಮಗೆ? ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾನೆ, ಟೈಮ್ ಸರಿ ಮಲಗ್ತಾನೆ, ಟೈಮ್ ಸರಿ ಹೇಳ್ತಾನೆ, ಇದು ಕರೆಕ್ಟಾಗಿದೆ ಅಂತ ಅನಿಸುತ್ತಾ ನಿಮಗೆ? ಕರೆಕ್ಟು. ಹಾಂ, ಎಷ್ಟು ಗಂಟೆಗೆ ಹೇಳ್ತಾನೆ ಬೆಳಗ್ಗೆ ಹೊತ್ತು? ಬೆಳಗ್ಗೆ ಒಂದು 6 ಗಂಟೆಗೆ ಹೇಳ್ತಾನೆ. ಹೇಳಿಸ್ಬೇಕಾ ಅವನೇ ಹೇಳ್ತಾನ? ಇಲ್ಲ, ಅವನೇ ಹೇಳ್ತಾನೆ. ಓಕೆ, ರಾತ್ರಿ ಎಷ್ಟೊತ್ತು ಮಲಗ್ತಾನೆ? ಒಂದು 9:30 ಹಂಗೆ. ಅಂದರೆ ನೀವು ತಿಳ್ಕೊಂಡೋದು 9 ಮಲಕತಾನೆ ಅಂತ. ಹಾಂ. ಓಕೆ, ಅವನಿಗೆ ತಲೆನೋವು, ಕಾಲು ನೋವು ಯಾವುದು ಹೇಳ್ತಾನೆ? ಏನು ಯಾವುದು ಹೇಳಲ್ಲ. ಓಕೆ, ತಲೆನೋವು ಅಂತ ಯಾವತ್ತು ಹೇಳೇ ಇಲ್ವ ಅವನು? ಇಲ್ಲ ಸ್ವಾಮಿ, ಯಾವತ್ತು ಹೋಗ್ಲಿ. ಕೋಪ? ಅವ್ನು ಸ್ವಲ್ಪ ಕೋಪ ಇದೆ. ಓಕೆ, ನೀವೇನು ಓದಿದ್ದೀರಾ? ನಾವು SLC ಸ್ವಾಮಿ. ಓಕೆ, ಅವನಿಗೆ ಯಾವಾಗಾರು ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆ ಇದೆ, ಸಣ್ಣ ಗುಳ್ಳೆ ಆಗೋದೆ, ನವೆ ಇದೆ, ಯಾವಾಗಾರು ಚರ್ಮಕ್ಕೆ ಬಂದಂಥ ವಿಚಾರ ಗೊತ್ತಾಗಿದೆಯಾ ನಿಮಗೆ? ಇಲ್ಲ ಸ್ವಾಮಿ. ನೀವು ನಿಮ್ಮ ಮಗನ ಕರೆಕ್ಟಾಗಿ ದಯವಿಟ್ಟು 27 ವರ್ಷದ ಮಗನ ಬೆಳೆಸಿದ್ದೀರಾ. ಯಾವ್ದು ಕೇಳಿದ್ರು ಇಲ್ಲ ಸ್ವಾಮಿ ಅಂದರೆ ಅವನು ಮಾನಸಿಕ ರೋಗಿ ಆಗಿರ್ತಾನೆ, ಯೋಚನೆ ಮಾಡ್ತಿರ್ತಾನೆ, ನೀವು ಹೇಳಿದ್ದನ್ನು ಕರೆಕ್ಟಾಗಿ ಉತ್ತರ ಕೊಡಲ್ಲ, ನೀವೇನೋ ಹೇಳ್ತಾರೆ ಅವನೆಲ್ಲೋ ನೋಡ್ತಿರ್ತಾನೆ. ಇದು ಗೊತ್ತಾಗಿದೆಯಾ ನಿಮಗೆ? ಇಲ್ಲ ಸ್ವಾಮಿ. ನಿಮ್ಮ ಮಗನ ಕರೆಕ್ಟಾಗಿ ಕೂರಿಸಿ ಮದುವೆ ಮಾಡ್ತೀವಪ್ಪ, ನಾಳೆ ಹುಡುಗಿ ನೋಡೋಕೆ ಹೋಗಬೇಕು ನಡಿ ಅಂತ ಹೇಳಿ ಅವನು ಹೇಳ್ತಾನೆ, ಗೊತ್ತಾಗತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ರೇಖಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಿತ್ತು ರೀ. ಅವ್ರದ್ದು ನಕ್ಷತ್ರ ತಿಳಿಸಿ. ಅವರು ಮೂಲ ನಕ್ಷತ್ರ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನವೆಂಬರ್ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಒಂದು ನಿಮಿಷ ಇರಮ್ಮ ತಾಯಿ, ಮೂಲ ನಕ್ಷತ್ರ ತಾನೇ ಸಾಕು. ನಿಮ್ಮ ಡೇಟ್ ಆಫ್ ಹೇಳೋದು ನಾವು ಬರ್ಕೊಳಕ್ಕಾಗಲ್ಲ ಇಲ್ಲಿ. ಈ ಕೆಟ್ಟ ಅಭ್ಯಾಸ ಅದು ಯಾವಾಗ ಹೋಗುತ್ತೋ ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ಮಾತೆತ್ತರೆ ಡೇಟ್ ಹೇಳ್ಬಿಡೋದು. ಹಾಂ, ಏನು ತಾಯಿ, ಎಷ್ಟು? ಮೂಲ ನಕ್ಷತ್ರ ತಾನೇ? ಹ್ಞೂ ಸರ್. ಎಷ್ಟು ವಯಸ್ಸು? 7 ತಿಂಗಳ ಬಿದ್ದತ್ರಿ ಇವಾಗ. 7 ತಿಂಗಳು ಮಗುನಾ? ಹ್ಞೂ ರೀ. ನೀನೇನ ಕೇಳ್ತಿರೋದು? ಹ್ಞೂ ರೀ, ನಾನು ಅವ್ರ ತಾಯಿ. ಇದೇ ಮೊದಲನೇ ಮಗುನಾ? ಇಲ್ಲ, 3ನೇ ಮಗು ರೀ. ಅದು ಹಿಂದ್ಗಡೆ 2 ಮಕ್ಕಳು ನಕ್ಷತ್ರ ಗೊತ್ತಾ ನಿಂಗೆ? 2 ಫಸ್ಟ್ನವಳ ನಕ್ಷತ್ರ ರೇವತಿ ನಕ್ಷತ್ರ, ಸೆಕೆಂಡ್ನವ್ರು ಗೊತ್ತಿಲ್ಲ ರೀ. ಗೊತ್ತಿಲ್ಲ? ಇಲ್ಲ, ಗೊತ್ತು. ನಿಮ್ಮ ಮಗುನೇ ತಾನೇ ಅದುವೇ? ಹ್ಞೂ, ನಮ್ಮ ಮಗುನ. ಮತ್ತೆ ಯಾಕೆ ನಕ್ಷತ್ರ ಗೊತ್ತಿಲ್ಲ? ಅದು ಗೊತ್ತಿಲ್ಲ ಸರ್. ಅದ್ರ ಗುರುಗಳೇ ಇದು ಇದೇ ಸಾಕ? 3 ಮಕ್ಕಳು ಇನ್ನು ಸ್ವಲ್ಪ ಇನ್ನೂ ಮಕ್ಕಳು ಬೇಕಾ? ಸಾಕ್ರಿ. ಸಾಕು. ಓಕೆ, ಗಂಡು ಮಗುನಾ? ಹ್ಞೂ ರೀ, ಗಂಡು ಮಗು. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ರೈತ್ರಿ, ಹೊಲ್ದಾಗ ಕಲಿ. ಓಕೆ, ನೀನೇನು ಓದಿದ್ಯಮ್ಮ? ನಾ ಸೆಕೆಂಡ್ ಇಯರ್ ಓದಿನಿ. ನಿನ್ನ ಮಗು 7 ತಿಂಗಳು ಅಂತ ಹೇಳ್ದಲ್ಲ? ಹ್ಞೂ ರೀ. ಹೊಟ್ಟೆ ನೋಡಿದ್ಯಾ? ಮಗು ಹೊಟ್ಟೆ ಎಷ್ಟು ಗಟ್ಟಿ ಇದೆ ಅನ್ನೋದು ಸ್ವಲ್ಪ ಕೈಯಾಗಿ ಸಾವಿರ ನೋಡಿದ್ಯಾ? ಹೌದ್ರಿ, ಸ್ವಲ್ಪ ಹೊಟ್ಟೆ ಗಟ್ಟೆ ಇರ್ತದೆ. ಏನಮ್ಮ ತಾಯಿ, 7 ತಿಂಗಳಾಯ್ತು, ಇನ್ನೂ ಮಗು ಹೊಟ್ಟೆ ಹೆಂಗಿದೆ ಅಂತ ಗೊತ್ತಿಲ್ಲ. ನೀನು ಜನ್ಮ ಕೊಟ್ಟ ತಾಯಿ, ಅದರಲ್ಲೂ ಮೂರನೇದು. ಯಪ್ಪ ದೇವ್ರೆ. ಅದ್ರ ಬಗ್ಗೆ ಡಾಕ್ಟ್ರಿಗೆ ತೋರ್ಸೇವ್ರಿ. ಅಮ್ಮ, ಡಾಕ್ಟರ್ ತೋರಿಸೋದಲ್ಲ ತಾಯಿ. ಮಗು ಹೊಟ್ಟೆ ಗಟ್ಟಿ ಇದ್ರೆ ಡಾಕ್ಟರ್ ತೋರಿಸೋರು ಏನಾಗತ್ತೆ?
ಅವ್ರು ಸಾಫ್ಟ್ ಆಗೋತಾರೆ ಏನಾದ್ರು ಕೊಡ್ತಾರೆ ಅಂತ ಗುರುಗಳೇ. ಜೀವನದಲ್ಲಿ ನಿಜಕ್ಕೂ ಹೇಳ್ತೀನಿ, ನಿಮ್ಮಂಥವ್ರಿಗೆ ಈ ಥರ ತಂದೆ ತಾಯಿಗಳು ನಮ್ಮ ದೇಶದಲ್ಲಿ ಎಷ್ಟೊಂದು ಕೋಟಿ ಜನ ಇದ್ದಾರೆ, ನಂಗೆ ಗೊತ್ತಿಲ್ಲ. ಮಗು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲದಕ್ಕೂ ಒಂದು ಏನು ಔಷಧಿ ಕೊಡಿಸ್ಬೇಕು ಮಗುಗೆ. 7 ತಿಂಗಳಿಗೆ ಡಾಕ್ಟ್ರ್ ಹತ್ರ ಹೋಗಬೇಕು. ಡಾಕ್ಟ್ರ್ ಹತ್ರ ಹೋಗೋದು ತಪ್ಪಲ್ಲ, ಹೋಗಿ. 7 ತಿಂಗಳ ಮಗುವಿಗೆ ಯಾಕೆ ಬೇಕಮ್ಮ ಔಷಧಿ? ಆ ಕರ್ಮವನ್ನು ಇನ್ನೂ ತಿಳ್ಕೊಳ್ದೆ. 3 ತಿಂಗಳಿಗೆ ಮೂಲ ನಕ್ಷತ್ರದ ಮಗು ಯಾಕೆ ಒಂದು. ಎರಡನೇದು ರೇವತಿ ನಕ್ಷತ್ರದ ಮೊದಲನೇ ಮಗುನೇ ಕೇಳಿಲ್ಲ ನೀವು, ಎಂಥ ಮೊಂಡುಗಳಿದ್ದೀರಾ. ನಿಮ್ಮ ಯಜಮಾನರು ಉತ್ತ ಇರೋ ಜಾಗ ಏನು ಮಾಡೋದು ಸ್ವಲ್ಪ ಕೇಳುವ ತಾಯಿ, ಕೂರಿಸ್ಕೊಂಡು ಬಂದಮೇಲೆ ಸಾಯಂಕಾಲ ಉತ್ತ ಇರುವ ಜಾಗವನ್ನು ಏನು ಕಥೆ ಮಾಡೋರೆ ಸ್ವಲ್ಪ ಕೇಳು, ಗೊತ್ತಾಗತ್ತೆ. ಅದು ತಿಳ್ಕೊಳ್ಳೋ ಫಸ್ಟು. ಮಗು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಮೊದಲು ಪ್ರಯತ್ನ ಮಾಡು. ಮೊದಲನೇ ಮಗುನೇ ಫೇಲ್ ಆಗಿದ್ದೀರಾ, ಅದರಲ್ಲೂ ಅದಾದಮೇಲೆ 2 ಮಾಡ್ಕೊಂಡಿದ್ದೀರಾ. ಯಾವ ಪುರುಷಾರ್ಥಕ್ಕಮ್ಮ ಈ ಜೀವನ? ಮಕ್ಕಳನ್ನೂ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ತಂದೆ ತಾಯಿ ಅನ್ನೋದಕ್ಕೆ ಏನು ಅರ್ಥ ಇದೆ? ಬೇಜಾರು ಮಾಡ್ಕೋಬೇಡ, ಹೆದರ್ಕೋಬೇಡ. ನಿಮ್ಮ ಗಂಡನ ಕೂರಿಸಿ ಹಾವಿನ ವಿಷಯದಲ್ಲಿ ನೀನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀಯಪ್ಪ, ಎಷ್ಟು ನೋವಾಗಿದೆಯಪ್ಪ, ಎಷ್ಟು ಹೊಡೆದೋಗಿದೆಯಪ್ಪ, ನೀನೆಷ್ಟು ನೋಡಿದ್ದೀಯಪ್ಪ, ಕೇಳಿಸ್ಕೊಳ್ಳಿ, ಗೊತ್ತಾಗತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಕುಮಾರ್ ಅವರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳ್ತಾ ಇದ್ದೀನಿ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಯತೀಶನ್ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಯಾರ್ದು? ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಹಲೋ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಲೋ, ಹಾಂ, ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ. ಏನು ಹೇಳಲಿ, ಏನು ಹೇಳಿದೆ? ಯತೀಶ ಅನ್ನೋರ ಬಗ್ಗೆ ಕೇಳ್ಕೋಬೇಕು. ಏನಮ್ಮ? ಯತೀಶ್ ಅವ್ರ ಬಗ್ಗೆ ತಿಳ್ಕೊಬೇಕಾಯ್ತು. ಯತೀಶ್ ಅನ್ನೋರ್ ಬಗ್ಗೆ ತಿಳ್ಕೊಬೇಕಿತ್ತಂತೆ ಗುರು. ಕನ್ನಡ ಮಾತಾಡೋಕ್ಕೆ ಬರಲ್ಲ ನಮ್ಮ ಜನಕ್ಕೆ ಇನ್ನೂ. ಯತೀಶ್ ಅಂದರೆ ಏನು, ಗಂಡ ಹೆಣ್ಣ, ನೀವು ಎಷ್ಟು ವಯಸ್ಸು ಹೇಳಿ? 27 ವರ್ಷ. ಏನು ಮಾಡ್ತಿದ್ದಾನೆ ಯತೀಶ್? ಆಟೋ ಓಡಿಸ್ತಾ ಇದೆ. ಅವನ ನಕ್ಷತ್ರ ಏನು? ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಓಕೆ, ಸಾಕು 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 ಸಾಕು. ನೀವು ಎಷ್ಟು ವರ್ಷ ಆಯಿತು ನೀವು ಮನೆ ಕಟ್ಟಿ? ಮನೆ ಕಟ್ಟಿ ಹೇಳಿ. ಮನೆ ಕಟ್ಟಿ ಅಲ್ಲ 30 ವರ್ಷ ಆಯ್ತು ಗುರುಜಿಗಳೇ. ಆ ಮನೆ ಕಟ್ಟುವಾಗ, ಮನೆ ಕಟ್ಟಿದ್ಮೇಲೆ ಯಾವಾಗ ಬಂದಿತ್ತು? ನಮ್ಮ ದೇವರು ಅವಾಗ ಯಾಳೆ 25 ವರ್ಷ ಮ್ಯಾಲೆ ನಮ್ಮ ಸ್ಟಾಫ್ನ ಇಲ್ಲೇ ಆಗ್ಯಾರಪ್ಪ. ಮನೆಗೆ ಯಾವಾಗ ಬಂದಿತ್ತಮ್ಮ? ಬಂದ 25 ವರ್ಷ ಆಯ್ತು ಬಂದು. ಒಂದೇ ಸಲ ಬಂದಿದ್ದಾ? ಕಣ್ಣಿಗೆ ಕಾಣಿಸ್ಕತಾನೆ ಗುರುಜಿ. ನಮ್ಮ ಮನೇಲೆ ಉತ್ತ ಮೂಡಿತು, ಹಾಂ, ಅದಕ್ಕೆ ಕಣ್ಣಿಗೆ ಕಾಣಿಸ್ಕತಾನೆ. ಒಟ್ಟಿನಲ್ಲಿ ಒಂದ್ ಜೊತೆ ನಾವ್ ಹಿಂಗೆ ದೇವ್ರ ಬಗ್ಗೆ ಕೇಳ್ಕೊಂಡು ಮಕ್ಳು ಭಯ ಪಡ್ತೇವೆ ಅಂತ ಹೇಳ್ದೆ ಗುರುಜಿ ಅವ್ರಿಗೆ. ಅಲ್ಲ ತಾಯಿ, ಮನೆಯಲ್ಲಿ ಉತ್ತ ಮೂಡಿದ್ರು ನೀನು ಇನ್ನೂ ಎದ್ರಕೊಂಡು ಹಂಗೆ ಹಿಂಗೆ ಅನ್ಕೋತೀಯಲ್ಲ, ಹೆಂಗಮ್ಮ ಇದು ಕತೆ? ನಿಮ್ ಮನೆ ದೇವ್ರು ಮೂಡದೆ ಅಂದ್ರು, ದೇವ್ರು ಕೇಳ್ಕೊಂಡು. ಅಯ್ಯೋ, ಏನು ಶಾಸ್ತ್ರ ಒಳಗೆ ಏನಮ್ಮ ಹೇಳೋದು, ಮನೆ ದೇವ್ರು ಮೂಡೈತಂತೆ. ಇದೇ ನಮ್ಮ ದೇಶದ ಕತೆ ಏನು ಅಂದರೆ ಇದೆ. ಏನು ಹೇಳಿದ್ರು ಅದಕ್ಕೊಂದು ಕತೆ. ಮನೆ ದೇವ್ರು ಮೂಡೈತಂತೆ, ಮನೆಯೊಳಗೆ ಇರೋದು ಹೆಂಗೆ? ಹೌದು. ಈ ಥರ ಕತೆ ನಮ್ಮ ದೇಶದಲ್ಲಿ ಎಷ್ಟೊಂದು ಕತೆಗಳಿದೆ. ಅಂದರೆ ಎಲ್ಲದಕ್ಕೂ ಒಂದು ಜೇನು ಕಟ್ಟಿದ್ರೆ ಅದಕ್ಕೊಂದು ಕತೆ, ಉತ್ತ ಬಂದರೆ ಅದಕ್ಕೊಂದು ಕತೆ. ಹಿಂಗೆ ಹೇಳಿ ಜನಗಳಿಗೆ ಅದು ಯಾವ ರೀತಿ ಹೇಳಬೇಕು, ಯಾವ ರೀತಿ ಕೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಮೊದಲು ಕೆಲಸ ಮಾಡಿ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರಕ್ಕೆ ಕಾರಣ ಅವನ ಆರೋಗ್ಯ ಎಷ್ಟರ ಮಟ್ಟಕ್ಕೆ ಕೆಟ್ಟಿದೆ, ಅವನ ಕೆಟ್ಟ ಅಭ್ಯಾಸ ಏನಾದ್ರು ತಿಳ್ಕೊಂಡಿದ್ದೀರಾ? ಸ್ಮೋಕ್, ಸಿಗರೇಟ್ ಸೇತಾನ, ಅಕಸ್ಮಾತ್ ಫ್ರೆಂಡ್ ಜೊತೆ ಹೋದಾಗ ಏನಾದ್ರು ಒಂಚೂರು ಆ ಥರ ಏನೋ ಮಾಡ್ಕೋತಾನ? ಏನಿಲ್ಲ ಗುರುಜಿ, ಏನು ಅದು ಕೆಟ್ಟದಾದಿಲ್ಲ. ಓಕೆ, ಮನೆ ಕರೆಕ್ಟ್ ಟೈಮ್ ಬರ್ತಾನಾ? ಬರ್ತಾನೆ ಗುರುಜಿ, ಅದೇನಿಲ್ಲ. ನಿಮ್ಮ ಮೇಲೆ ಕೋಪನಾ, ನಿಮ್ಮ ಯಜಮಾನ್ರ ಮೇಲೆ ಕೋಪನಾ? ಯಾರ ಮೇಲೆ ಕೋಪ ಇಲ್ಲ, ಅವನು ದೇವ್ರ ನಂಗೆ ಅವ್ರಿಗೆ ಗಡ್ಡ ಬಿಟ್ಕೊಂಡಿದ್ದಾನಾ? ಏನಿಲ್ಲ ಸ್ವಾಮಿ, ಯಾರು ಗಡ್ಡ ಹಂಗೆ ಇದು ಮಾಡ್ಕೊತಾನೆ. ಅರ್ಧ ಕಟ್ ಮಾಡ್ತಾರೆ, ಮಾಡ್ತಾರೆ. ಓಕೆ, ನಿಮಗೆ ಹೇಳೋದ್ರಿಂದ ಅರ್ಥನೂ ಆಗಲ್ಲ ಪಾಪ. ನೀವು ತುಂಬ ದೂರ ಇದ್ದೀರಾ. ಯಾಕೆ ಅಂತಂದರೆ ಎಲ್ಲದಕ್ಕೂ ದೇವರ ಹೊಣೆ ಮಾಡಿಕೊಂಡು ಅದನ್ನೇ ಅನುಭವಿಸ್ಕೊಂಡು ಕಷ್ಟ ಅನುಭವಿಸಿ ಮಕ್ಕಳ ಒಂದು ವಿಚಾರದಲ್ಲಿ ತಿಳ್ಕೊಳ್ಳದೇ ಇರತಕ್ಕಂಥ ವಿಷಯಕ್ಕೆ ನಾವು ಶಾಸ್ತ್ರಗಳಾದರೆ ಹೇಳಬಹುದೇನೋ, ಯಾವ ಕಾರಣಕ್ಕೂ ನಿಮಗೆ ಮಾಹಿತಿ ಕೊಡಲಿಕ್ಕಾಗಿಲ್ಲ. ಆದರೆ ನಾನು ಈಗ ಇಲ್ಲಿ ಕೂತ್ಕೊಂಡು ಮಾತಾಡಿದ್ದೀನಿ. ಜ್ಯೇಷ್ಠ ನಕ್ಷತ್ರದ ಮಗು ಹುಟ್ಟಿದ್ರೆ ಸರ್ಪಕ್ಕೆ ಸಂಬಂಧಪಟ್ಟಂಥ ವಿಚಾರ ನಿಮ್ಮ ಆಸ್ತಿಯಲ್ಲೇ ಇದೆ, ನಿಮ್ಮ ಮನೆಯಲ್ಲೇ ಇದೆ. ಈ ಸತ್ಯ ತಿಳ್ಕೊಳ್ಳೋಕ್ಕೆ ಇಷ್ಟು ವರ್ಷಗಳಾದರೂ ಕೂಡ ಯಾರೂ ಹೇಳಿಲ್ಲ ಅಂದರೆ ನೀವು ತಿಳ್ಕೋಬೇಕು, ಇಷ್ಟು ಸತ್ಯವನ್ನು ಹೇಳಲಿಕ್ಕೆ ಯಾರಿಂದಲೂ ಆಗಿದೆಯಾ ಅಂತ. ಒಂದು ಮಗು ಹುಟ್ಟಿದ್ರೆ ಮನೆಯಲ್ಲಿ ಏನೋ, ಆಸ್ತಿಯಲ್ಲಿ ಏನೋ, ಆರೋಗ್ಯದಲ್ಲಿ ಏನೋ, ಪ್ರತಿಯೊಂದು ಆ ಮೂಲವೇ ತಿಳಿಸುತ್ತೆ. ಆದರೆ ತಿಳಿಸೋರು ಬೇಕಲ್ಲ, ಏನು ಮಾಡೋದು? ಇದೇ ಒಂದು ಸಮಸ್ಯೆ. ಮೊದಲು ನೀವು
ನಿಮ್ಮ ಮಗನ್ನ ಕರ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ನಮ್ಮ ಮನೆಗೂ ಇದಕ್ಕೂ ಯಾವ ರೀತಿ ಸಂಬಂಧ, ಯಾಕೆ ಬಂತಿದ್ದು ಅನ್ನೋದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಮುಂದೆ ಒಳ್ಳೆಯದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್. ದೇವರಾಜರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಅದೇ ನನ್ನ ಬಗ್ಗೆನೇ ಕೇಳಿದೆ. ನಿಮ್ದು ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು? 45. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಆಯಿತು, 20 ವರ್ಷ ಆಯಿತು ಗುರುಗಳೇ. ಈಗ ಏನು ಕೇಳಕ್ಕೆ ಮಾಡಿದ್ರಿ? ಅದೇ ಲೈಫು ಅದೇ ಏರಿತರ ಆಗ್ತಾ ಇರುತ್ತೆ. ಒಂದೊಂದ್ಸತಿ ತುಂಬ ಚೆನ್ನಾಗಾಗುತ್ತೆ, ಒಂದೊಂದ್ಸತಿ ಏನು ಇಲ್ದಂಗೆ. ನೀವೇನು ಕೇಳ್ತೀರ? ನಂಗೆ ಏನು ಕೇಳಿಸ್ತಾ ಇಲ್ಲ. ಅವ್ರ ಜೀವನ ತುಂಬ ಏರಿಳಿತ ಆಗ್ತಿದೆಯಂತೆ ಗುರುಗಳೇ. ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತಾರಂತೆ, ಆಮೇಲೆ ಡಲ್ ಆಗುತ್ತಂತೆ. ಅದ್ರ ಬಗ್ಗೆ ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅವರು ಅಂತ. ಎಷ್ಟು ವರ್ಷದ ಮನೆ ನಿಮ್ಮದು? ನಮ್ಮದು ಇಲ್ಲ, ನಾವು ಬಾಡಿಗೆ ಮನೇಲಿ ಇರೋದು. ಓಕೆ. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಊರಲ್ಲಿದ್ದಾರೆ. ಅವ್ರ ಜೊತೆ ಯಾರಿದ್ದಾರೆ? ಯಾರಿಲ್ಲ, ಅವರು ಇಬ್ಬರೇ ಇದ್ದಿದ್ದು. ಆಲೇ ಒಂದು 7 ತಿಂಗಳಾಯ್ತು ನಮ್ಮ ತಂದೆ ತೀರೋದು. ಓಕೆ. ನೀವೆಷ್ಟು ಜನ ಮಕ್ಕಳು? 3 ಜನ. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ವ್ಯವಸಾಯ ಮತ್ತು ಕಾರ್ಪೆಂಟ್ರು. ಅಲ್ಲಿ ಹಸು ಸಾಕ್ತಾ ಇದ್ದ ಅಭ್ಯಾಸ ಇತ್ತಾ ನಿಮ್ಮ ತಂದೆ ಮನೆಯಲ್ಲಿ? ಇಲ್ಲ ಇಲ್ಲ, ಸಾಕ್ತಾ ಇಲ್ಲ. ನಿಮ್ಮ ತಾಯಿ ಮನೆಯಲ್ಲಿ? ಇಲ್ಲ ಇಲ್ಲ, ಸಾಕ್ತಾ ಇಲ್ಲ. ಅಲ್ಲಲ್ಲ, ನೀವು ಊಟಕ್ಕೆ ಮುಂಚೆ ಸಾಕ್ತಿದ್ರಾ ಮೊದಲು, ಈಗಿಲ್ಲ ಅಂತ ಹೌದು ಹೌದು, ನಾವು ಊಟಕ್ಕೆ ಮುಂಚೆ ಸಾಕ್ತಿದ್ವಿ. ಮತ್ತು ಹೊಸಟಾಗಿ ಇಲ್ಲ ಅಂದ್ಬಿಟ್ರಿ. ಈಗ ಅಲ್ಲಿ ಸಾಕುವ ಸಂದರ್ಭದಲ್ಲಿ ಹಸು ಸತ್ತಿದ್ದು ಅಥವಾ ಕುಯ್ಯೋರು ಕೊಟ್ಟಿದ್ದು, ಅಕಸ್ಮಾತ್ ತೊಂದರೆ ಆಗಿದ್ದು, ಅಥವಾ ಯಾರೋ ಕದ್ಕೊಂಡು ಹಿಡ್ಕೊಂಡು ಹೋಗಿದ್ದು, ಈ ಘಟನೆ ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ ಗುರು. ಅದೇ ಕೊಟ್ಬಿಟ್ಟಿದ್ದಾರೆ ಅಷ್ಟೇ, ಏನೋ ಸಾಕಾಗಲ್ಲ ಅಂತ ಮಾರ್ಬಿಟ್ಟಿದ್ದಾರೆ. ನೋಡಿ, ಸಿಕ್ತು ವಿಚಾರ. ಯಾಕೆಂದರೆ ರೇವತಿ ನಕ್ಷತ್ರ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ತೀರ್ಮಾನ ಮಾಡ್ಕೊಳ್ಳೋದೇ ಆದರೆ ಗೋವಿನಲ್ಲಿ ಆಗಿರುವಂತಹ ದೋಷಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ವಂಶ, ಒಂದು ಹಾವು, ಇನ್ನೊಂದು ಗೋವು, ಇವೆರಡನ್ನು ಸರಿಯಾದ ರೀತಿಯಲ್ಲಿ ತಿಳಿಯದೇ ಇರುವ ಕಾರಣದ ವಂಶದಲ್ಲಿ ಹುಟ್ಟುತ್ತೆ ರೇವತಿ ನಕ್ಷತ್ರದ ಮಗು. ಅವರಿಗೆ ಯಾವ ಕಾರಣಕ್ಕೂ ಆರೋಗ್ಯ, ನೆಮ್ಮದಿ, ಅಭಿವೃದ್ಧಿ ತುಂಬ ಕಷ್ಟ. ಏರು ಇಳಿಯೋದು, ಏಳೋದು ಇಳಿಯೋದು, ಇಷ್ಟೇ ಕೆಲಸ ಆಗ್ತಾ ಇರುತ್ತೆ. 45 ವರ್ಷ ಆಗಿದೆ. ನೀವು ನಮ್ಮ ನಕ್ಷತ್ರ ಬಗ್ಗೆ ತಿಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ವಾ? ಚೆನ್ನಾಗಿದ್ದಾಗ ಅನ್ಸಲ್ಲ, ಚೆನ್ನಾಗಿಲ್ಲ ಅಂತ ಕೇಳೋಣ ಅನ್ಸುತ್ತೆ. ಓಕೆ. ನಿಮಗೆ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವಾಗ ಕಾಲು ಜೂಮ್ ಹಿಡಿಯೋದು, ಕಾಲು ಸೋತ್ಕೊಳ್ಳೋದು? ಅಲ್ಲಿ ನಿಂತ್ಕೊಂಡಿದ್ದಾಗ ಅನ್ಸುತ್ತೆ, ಮತ್ತೆ ಕೂತಿದ್ದಾಗಲೂ ಒಂದೊಂದ್ಸತಿ ಬರುತ್ತೆ, ಜೋಗ್ ಬರುತ್ತೆ. ಉಸಿರಾಟ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಒಂದು ಸ್ವಲ್ಪ ಪ್ರಾಬ್ಲಮ್ ನನಗೆ ಫೀಲ್ ಅನ್ಸುತ್ತೆ. ಅಲ್ಲ, ನಿಮಗೆ ಗೊತ್ತಾಗುತ್ತಾ ಉಸಿರಾಟ ಸ್ವಲ್ಪ ನನಗೆ ವ್ಯತ್ಯಾಸ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಗೊತ್ತಾಗುತ್ತಾ? ಗೊತ್ತಾಗುತ್ತೆ ಫೀಲ್ ಆಗುತ್ತೆ. ದಯವಿಟ್ಟು ತಿಳ್ಕೊಳ್ಳಿ. ಮೊದಲು ನೀವು ಹುಟ್ಟಿದ ನಕ್ಷತ್ರಕ್ಕೆ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ಶಿವನ ದೇವಸ್ಥಾನದಲ್ಲಿ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು 3 ದಿನ ಆ ದೇವಸ್ಥಾನದಲ್ಲಿ ಹೋಗಿ ಏನಾದರೂ ಒಂಚೂರು ಸೇವೆ ಮಾಡಿ. ರಂಗೋಲಿ ಹಾಕೋದೋ, ಗುಡಿಸೋದೋ, ಕ್ಲೀನ್ ಮಾಡೋದೋ, ನೀರು ಹಾಕೋದೋ, ಏನೋ ಒಂದು ಸೇವೆ ಮಾಡಿ. 3 ದಿನ ಬೆಳಗ್ಗಿನ ಸ್ನಾನ ಮಾಡ್ಕೊಂಡು ಮಾಡಿ. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ದೇಹ ಎಷ್ಟು ಪರಿವರ್ತನೆ ಆಗುತ್ತೆ ನಿಮಗೆ ಗೊತ್ತಾಗತ್ತೆ. ಆಮೇಲೆ ತಿಳ್ಕೊಂಡು ಇಲ್ಲ ನನಗೇನೋ ಒಂದು ದಾರಿ ಸಿಕ್ತು ಅಂತ ಗೊತ್ತಾದರೆ ದಯವಿಟ್ಟು ಮುಂದಕ್ಕೆ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಈಗ ಹಸು ಬಗ್ಗೆ ಹೇಳಿದ್ರೆ ನೀವು, ಈ ಕೆಲವೊಬ್ರು ಸಾಕಾಗಲ್ಲ ಅಥವಾ ವಯಸ್ಸಾಗೋಯ್ತು ಅಂತನೋ ಏನೋ ಒಂದು ಕಾರಣಕ್ಕೆ ಕೊಟ್ಬಿಡ್ತಾರಲ್ವ ಗುರುಗಳೇ, ಅದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ವಯಸ್ಸಾದ್ಮೇಲೆ ಅನ್ನುವಂಥ ವಿಚಾರ ಇರುತ್ತೆ. ಇದರಿಂದನೂ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಯಾಕೆ ಗುರುಗಳೇ? ಅಂದರೆ ನಾವು ಅಂದ್ಕೊಂಡ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬದುಕಿದಾಗ ಅಪ್ಪ ಅಮ್ಮ ವಯಸ್ಸಾಯಿತು ಅಂತ ಆಚೆ ಕಳ್ಸೋಕ್ಕಾಗಲ್ಲ. ಅದೇ ಎಷ್ಟು ಜನ ಕಳಿಸ್ತಾರೆ, ಹೌದು ಅಲ್ವಾ? ಕಳ್ಸಂಗಿಲ್ಲ. ಆದರೆ ನಾವು ಒಂದು ತಿಳ್ಕೋಬೇಕು, ನಾವು ಹಿಂದೂ ಭಾರತೀಯರು ಅಂತ ಹೇಳ್ಕೊತೀವಿ. ಹೌದು. ಹಸುವಿನಲ್ಲಿ ಎಲ್ಲ ರೀತಿ ದೇವಾನುದೇವತೆಗಳಿದೆ ಅಂತ ಹೇಳ್ತೀವಿ. ಹೌದು. ಅದನ್ನು ನೀವು ಮಾರೋದು ಹೇಗೆ, ಮಾರೋದು ಸರಿನಾ? ದೇವರನ್ನು ಮಾರೋಕ್ಕಾಗತ್ತಾ? ಇದು ಯಾಕೆ ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ? ವಯಸ್ಸಾಗಲಿ ಏನೇ ಆಗಲಿ ನಿಮ್ಗದು ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಡ್ತು, ಹಾಲು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತು ಅಂದ ಮೇಲೆ ನಿಮ್ಗದು ಉಪಯೋಗ ಮಾಡಿಕೊಟ್ಟಿದೆ. ಈಗ ಅದನ್ನು ಯಾರಿಗೋ ಮಾರ್ಬಿಡೋದು ವಯಸ್ಸಾಯಿತು ಅಂತ ಹೇಳಿ ಅವ್ನು ಕುಯ್ಯನ್ ತೊಗೊಂಡೋಗ್ತಾನೋ ಅಥವಾ ಇನ್ನೊಂದು ಮಾಡೋನ್ ತೊಗೊಂಡೋಗ್ತಾನೋ, ಹೇಗೆ ಮಾರ್ತೀರಾ? ತಂದೆ ತಾಯಿಯನ್ನು ಮಾರೋಕ್ಕಾಗತ್ತಾ? ಹಾಗಿನ ಮೇಲೆ ದೇವರು ಅಂತ ಒಪ್ಕೊಂಡವ್ರು ನೀವು ಹಸು ಕರುಗಳನ್ನು ಸಾಕಿ ಅನುಕೂಲವನ್ನು ಪಡ್ಕೊಂಡು
ನೀವು ಮಾರ್ತೀನಿ ಅಂತಂದರೆ ನೀವು ಊರ್ಜಿತ ಆಗೋಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಮನೆಯಲ್ಲಿ ಹುಟ್ಟುವ ಪ್ರತಿ ಮಕ್ಕಳಿಗೆ ಅಂಗಹೂನತೆ ಇರುತ್ತೆ, ಕೈ ಹೆಚ್ಚು ಕಮ್ಮಿ ಇರುತ್ತೆ, ಅಂದರೆ ಸೋತ್ಕೊಳ್ಳುತ್ತೆ, ಕಾಲು ಹೆಚ್ಚು ಕಮ್ಮಿ ಆಗುತ್ತೆ, ತಲೆಗೆ ತೊಂದರೆ ಆಗುತ್ತೆ, ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದುಕುವುದಲ್ಲ ಇಲ್ಲಿ. ನಮಗೆ ಅವಶ್ಯಕತೆ ಇದ್ದಾಗ ಬಳಸೋದು, ಅವಶ್ಯಕತೆ ಇಲ್ಲದಾಗ ಹೆಂಗೋ ಮಾಡಿಸೋಕ್ಕೋದ್ರೆ, ದುರುಪಯೋಗ ಪಡಿಸ್ಕೊಂಡ್ರೆ ನಮ್ಮ ಕುಟುಂಬದಲ್ಲಿ ಅದಕ್ಕೋಸ್ಕರವಾಗಿ ನಕ್ಷತ್ರಗಳು ಏನಕ್ಕೆ ಬೇಕಾಗತ್ತೆ ಅನ್ನೋದು ಇದೇ ಕಾರಣ. ಹಾಂ ಗುರುಗಳೇ, ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಪಾರ್ವತಿ ಅವರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮೊಮ್ಮಗ ರೀ ಸರೋಜಮ್ಮ ಅಂತ ನಾವು ಅವ್ರ ಅಜ್ಜಿ. ನಕ್ಷತ್ರ ತಿಳಿಸಿ ಅವ್ರದ್ದು. ಅವನು ಈ ನಾಳೆ ಮೇ 19ಕ್ಕೆ 9 ವರ್ಷ ತುಂಬಿ 10ನೇ ವರ್ಷ. ಅಮ್ಮ ನಕ್ಷತ್ರ ಹೇಳಿ, ನೀವು ವಯಸ್ಸು ಹೇಳ್ಬಿಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ನಕ್ಷತ್ರ ತಿಳಿಸಿ ಅವ್ರದ್ದು. ನಕ್ಷತ್ರ ಗೊತ್ತಿಲ್ಲ ಮೇಡಮ್, ರಾಶಿ ಕುಂಭ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ ನಮಸ್ತೆ ಸರ್. ಅಲ್ಲಮ್ಮ, ಏನು ತಾಯಿ ತಂದೆ ಅನ್ನಿಸ್ಕೊಳ್ಳೋರು ಮಕ್ಕಳ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಇವೆಲ್ಲ ಕೇಳ್ತೀರಾ ನೀವು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಬೇಜಾರಾಗತ್ತೆ. ಎಷ್ಟು ಬೇಜವಾಬ್ದಾರಿತನ ಅಲ್ವಾ ನಿಮ್ಮದು? ಕುಂಭರಾಶಿ ಗೊತ್ತಂತೆ ಗುರುಗಳೇ ಅವರಿಗೆ. ಅಮ್ಮ ಕೇಳಿಸ್ತಿದ್ಯಾ ನಾನು ಹೇಳೋದು? ಮಕ್ಕಳ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಹುಟ್ಟಿದ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಮಕ್ಕಳು ಅಂತ ಹೇಳ್ಕೊಳಕ್ಕೆ ಏನು ಅಧಿಕಾರ ಇದೆ ನಿಮಗೆ ಅಂತ ನಾನು ಇದನ್ನು ಆರ್ಡರ್ ಮಾಡ್ತಾ ಇಲ್ಲ. ಪ್ರತಿ ತಂದೆ ತಾಯಿಗಳು ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳ ಬಗ್ಗೆ ಹುಟ್ಟಿದ ನಕ್ಷತ್ರ, ವಾರ, ದಿನಾಂಕ ಗೊತ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ನನ್ನ ಮಕ್ಕಳು ಅಂತ ಹೇಳೋಕ್ಕೆ ಅಧಿಕಾರ ಇದೆ ನಿಮಗೆ? ಯೋಚನೆ ಮಾಡಿ, ಎಷ್ಟು ಜವಾಬ್ದಾರಿ ಇದೆ. ದಯವಿಟ್ಟು ತೊಂದರೆ ಕೊಡಬೇಡಿ. ದಯವಿಟ್ಟು ಯಾರು ಈ ರೀತಿ ಮಾಹಿತಿ ಗೊತ್ತಿಲ್ಲದೆ ಯಾರು ಕರೆ ಮಾಡಿದ್ರೆ ಇನ್ನು ಮುಂದೆ ಕಟ್ ಮಾಡ್ತೀನಿ. ಅನಾವಶ್ಯಕವಾಗಿ ಬೇರೆಯವ್ರಿಗೆ ಅವಕಾಶ ಕೊಡಿ. ನಿಮ್ಗೆ ಅದು ಗೊತ್ತಿಲ್ಲ, ಜವಾಬ್ದಾರಿ ಇಲ್ಲ ಅಂದರೆ ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ. ಯಾವ ಕಾರಣಕ್ಕೂ ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಸುಳ್ಳು ಪಳ್ಳಿ ಹೇಳಿ ಏನೇನು ಮಾಡಿ ದಾರಿ ತಪ್ಸೋಕ್ಕಾಗಲ್ಲ. ಇದು ಕಾರ್ಯಕ್ರಮ. ನಿಮಗೆ ಸತ್ಯ ಗೊತ್ತಿರಬೇಕು, ಸತ್ಯಕ್ಕೆ ಅರ್ಥ ಗೊತ್ತಾಗಬೇಕು. ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ಯಾರು ಸರಿಯಾಗಿ ತಿಳ್ಕೊಳ್ಳದೆ ದಯವಿಟ್ಟು ಮಾಡಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಎಷ್ಟೋ ಜನಕ್ಕೆ ಅವ್ರು ಹುಟ್ಟಿರೋದು ತಂದೆ ತಾಯಿ ಬರ್ದಿಲ್ಲ ಅಂತ ಹೇಳಿ ಅಥವಾ ಅವರು ಮೆನ್ಷನ್ ಮಾಡಿಲ್ಲ ಅಂತೇಳಿ ಎಷ್ಟೊಂದು ಜನಕ್ಕೆ ನಕ್ಷತ್ರಗಳೇ ಗೊತ್ತಿರಲ್ಲ ಗುರುಗಳೇ. ಅಂಥವ್ರಿಗೆ ಏನು ಹೇಳ್ಬೇಕಾಗುತ್ತೆ ಗುರುಗಳೇ? ಅವ್ರೇನು ಕೇಳಬಾರ್ದು, ಏನು ಬಯಸಬಾರ್ದು. ನಾವು ಒಂಥರ ಪ್ರಾಣಿಗಳು ಅಂತ ತಿಳ್ಕೊಂಬಿಡ್ಬೇಕು. ಅಲ್ಲ, ಒಂದು ವಿಷಯ, ಸಾಂಬಾರಿಗೆ ಉಪ್ಪು ಹಾಕಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅನ್ನೋದು ಗೊತ್ತು. ನಮ್ಮ ಬದುಕಿಗೆ ನಮ್ಮ ದೇಹದ ಬಗ್ಗೆ ಚಿತ್ರ ತಿಳ್ಕೊಬೇಕು ಅಂತ ಗೊತ್ತಿಲ್ಲ ಅಂದರೆ ನಾವು ಮನುಷ್ಯರು ಅಂತ ಅಂದ್ಕೊಳ್ಳೋದ? ಸಾಧ್ಯನೇ ಇಲ್ಲ. ಜವಾಬ್ದಾರಿಯುತವಾದ ಜೀವನ ಆಗಬೇಕು. ನೀವು ಕೇಳಿದ್ ಬೇಕು, ಸಿಕ್ಬಿಡ್ಬೇಕು, ಅಂದರೆ ನೀವು ಬಯಸ ಸಿಕ್ಬಿಡ್ಬೇಕು. ಹಿಂಗೆ ಆಗತ್ತದು. ಆ ರೀತಿ ಆಗಬೇಕಾದ್ರೆ ದಯವಿಟ್ಟು ಯಾವ ಕಾರಣಕ್ಕೂ ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ನೀವು ಯಾವಾಗಲೇ ಕರೆ ಮಾಡಿ. ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಇಷ್ಟೇ, ಮಕ್ಕಳ ಡೇಟು ದಯವಿಟ್ಟು ಹೇಳಿದ್ರೆ ಕಟ್ ಮಾಡ್ತೀನಿ. ಡೇಟು ನಾವು ಕೇಳೋಕ್ಕೆ ನಾನು ಪಂಚಾಂಗ ಇಟ್ಟಿಲ್ಲ, ನಾನು ಜ್ಯೋತಿಷ್ಯ ಹೇಳಲ್ಲ. ನಿಮ್ಮ ಮಕ್ಕಳ ನಕ್ಷತ್ರ ನಿಮ್ಗೆ ಅರ್ಥ ಇದ್ದರೆ, ಗೊತ್ತಿದ್ದರೆ ದಯವಿಟ್ಟು ಮಾಡಿ. ಆಗ ನಿಮಗೆ ನಾನು ಒಪ್ಕೋತೀನಿ ನಿಮಗೆ ಜವಾಬ್ದಾರಿ ಇದೆ ಅಂತ. ಜವಾಬ್ದಾರಿ ಇಲ್ಲದೇ ಇರತಕ್ಕಂಥ ತಂದೆ ತಾಯಿಗಳು ಯಾರು ಅಂದರೆ ನನಗೇನು ಗೊತ್ತಿಲ್ಲ, ನನಗೇನು ತಿಳ್ಕೊಂಡಿಲ್ಲ, ದಯವಿಟ್ಟು ಕೇಳಬೇಡಿ, ಸಮಯ ವ್ಯರ್ಥ ಮಾಡಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಗಳೇ. ಹಲೋ ಹಲೋ ಶಿವರುದ್ರಮ್ಮ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನಾ ಮ್ಯಾಮ್? ನಿಮ್ದು ನಕ್ಷತ್ರ ತಿಳಿಸಿ. ಕೃತಿಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಬೇಕಿತ್ತು ತಾಯಿ? ಕೃತಿಕ ನಕ್ಷತ್ರ ನಂದು. ಎಷ್ಟು ವಯಸ್ಸು? ವೃಷಭ ರಾಶಿ. 35 ಗುರುಗಳೇ. ಇದು 2ನೇ ಸಲ ಮಾಡಿದ್ದಾ? ಇಲ್ಲ ಇದೇ ಮೊದಲನೇ ಬಾರಿ. ಏನು ಓದಿದ್ಯಮ್ಮ? MA B.Ed ಆಗಿದೆ ನಂದು. ಓಕೆ, ಏನು ಕೇಳಬೇಕು ಅಂತ ಕರೆ ಮಾಡಿದೆ ಇವಾಗ? ನಂದು ಮದುವೆ ಲೇಟ್ ಆಗ್ತಿದೆ ಗುರುಗಳೇ, ಅದಕ್ಕೆ ಸ್ವಲ್ಪ ಕೇಳೋಣ ಅಂತ. ಅಮ್ಮ, ಮದುವೆ ನೀನು ಮಾಡ್ಕೊಂಡ್ರೆ ಮದುವೆ ಆಗತ್ತೆ, ಮದುವೆ ನಿನಗಾಗಲ್ಲ, ನೀನು ಮಾಡ್ಕೋಬೇಕು. ಇದು ನಿನ್ನ ಜೀವನದ ರಹಸ್ಯ. ಏನರ್ಥ ಆಯ್ತು ನಾನು ಹೇಳಿದ್ದು? ಅದೇ ಮದುವೆ ನಾವು ಮಾಡ್ಕೊಂಡ್ರೆ ಆಗುತ್ತೆ ಅಂತ. ಅಲ್ಲ, ಒಂದು ನಿಮಿಷ, ಯಾಕೆ ಮಾತು ಹೇಳ್ತೀನಿ ನೀನು ಹೇಳಿ ನೋಡೋಣ. ಅರ್ಥ ಆಯ್ತಾ ನಿಂಗೆ? ಅದೇ ನಾವು ಮನ್ಸು ಮಾಡ್ಬೇಕಂತಾನೆ. ಎಸ್, ಮನಸ್ಸು ಮಾಡಬೇಕು, ಮನಸ್ಸಲ್ಲಿರೋದನ್ನು ಹೇಳಬೇಕು. ಈ ಮದುವೆ ಬಗ್ಗೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ಏನು ಸರಿನಾ, ಮಾಡ್ಕೊಳ್ಳ, ಓಕೆನಾ, ಹೇಳ ಬೇಡವಾ, ತೀರ್ಮಾನ ತಗೊಳ್ಳ, ಎಷ್ಟು ಸಲ ಇದನ್ನು ಯೋಚನೆ ಮಾಡ್ತೀಯಮ್ಮ ನೀನು? ತುಂಬಾ ಸರಿ ಮಾಡಿದ್ದೀನಿ ಗುರುಗಳೇ. ಮತ್ತು ಮದುವೆ ಹೆಂಗಾಗತ್ತೆ ನೋಡಮ್ಮ, ಶಾಸ್ತ್ರಗಳವ್ರ ಹತ್ರ ಹೋಗು. ನಿನಗೆ ಗುರು ಈಗ ಬರ್ತಾವನೆ ಬಿಡದಿ ಹತ್ರ, ಇನ್ನೇನು ನೆಕ್ಸ್ಟ್ ಹೆಂಗೆ ರೀಚ್ ಆಗ್ತಾನೆ ಆಗೋಗುತ್ತೆ ಅಂತ ಹೇಳ್ತಾರೆ ಬೇಕಾರೆ. ಹಂಗೆ ಹೇಳಿದಾರೆ ಗುರುಗಳೇ. ಅಲ್ಲ, ಅದನ್ನೇ ಹೇಳಕ್ಕೆ ಇರೋದು. ನಮ್ಮ ಜನ ಬರ್ತಾ ಇದ್ದಾರೆ, ರಾಮನಗರ ಹತ್ರ ಒಬ್ಬರು ಹೇಳ್ತಾರೆ, ಬಿಡದಿ ಹತ್ರ ಬರ್ತಾವ್ರೆ ಅಂತ ಇನ್ನೊಬ್ರು ಹೇಳ್ತಾರೆ, ಇನ್ನೇನು ಈಗ ರೀಚ್ ಆಗ್ತಾರೆ ಮೆಜೆಸ್ಟಿಕ್ ಅಂತ ಇನ್ನೊಬ್ರು ಹೇಳ್ತಾರೆ. ಈ ಕರ್ಮದಲ್ಲೇ ಸಿಕ್ಕಾಕೊಂಡು ಸಾಯ್ತಾ ಇದ್ದೀವಿ ನಾವು. ಒಂದು. ಎರಡನೇ ವಿಷಯಕ್ಕೆ ಬರ್ತೀನಿ. ನಿನಗೆ ಕೋಪ
ಅಂತಕ್ಕಂಥದ್ದು, ಬೇಜಾರು ಅಂತಕ್ಕಂಥದ್ದು, ಎರಡರಲ್ಲಿ ಯಾವುದು ಜಾಸ್ತಿ ಕಾಣಿಸುತ್ತೆ? ಬೇಜಾರು ಕಾಣಿಸುತ್ತೆ ಓಕೆ. ಗುರುಗಳೇ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಕಷ್ಟಪಟ್ಟು ಹೇಳ್ತೀಯಾ, ಇಷ್ಟಪಟ್ಟು ಹೇಳ್ತೀಯಾ ಹಾಸಿಗೆಯಿಂದ? ಇಲ್ಲ, ಇಷ್ಟಪಟ್ಟು ಹೇಳ್ತೀನಿ. ಅಲ್ಲೆಲ್ಲ ಯಾಕೆಂದರೆ ಬೇಗ ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು, ಇಷ್ಟು ಬೇಗ ಬೆಳಕಾಯ್ತಾ ಅನ್ನೋವಂಥ ಒಂದು ವಿಚಾರ ಮೈಂಡಿಗೆ ಬರುತ್ತಾ ಅಂತ ಕೇಳ್ತೀನಿ. ಅದೇ ಒಂದೊಂದ್ಸರಿ ಅನ್ಸುತ್ತೆ ಗುರುಗಳೇ. ಈಗ ಅದ್ರ ಅರ್ಥ ಏನಮ್ಮ? ಅದ್ರ ಅರ್ಥ ಏನು ಹೇಳು? ಇನ್ನು ಸ್ವಲ್ಪ ಅದೇ, ಮಲ್ಕೋಬೇಕಿತ್ತು ನಾವು ಅಂದ್ರೆ ಅರ್ಥ ಮಾಡಿದ್ರೆ? ಅಮ್ಮ? ಅದೇ ಗುರುಗಳೇ, ನಾವು ಮನ್ಸು ಮಾಡಿದ್ರೆ ಆಗುತ್ತೆ ಅಂತ. ಯಾಕೆ ಅಂದರೆ ಅಮ್ಮ, ನಿಮ್ಮದು ಮದುವೆ ಅಂತಕ್ಕಂಥದ್ದು ನಿನ್ನ ಹುಡುಗನ ಥರ ಇರ್ತಕ್ಕಂಥ ನಕ್ಷತ್ರ ಇದು. ಹುಡುಗಿ ಥರ ಅಲ್ಲ, ಹುಡುಗನ ಥರ. ಅಂದರೆ ನಿನ್ನ ಮನಸ್ಥಿತಿ ಎಷ್ಟು ಹಾರ್ಡ್ ಆಗಿದೆ ಅಂದರೆ, ನಿಂದು ಎದುರುಗಡೆ ನಿಂತ್ಕೊಳ್ಳೋ ಹುಡುಗ 2 ಗುಂಡಿಗೆ ಇರಬೇಕು ಅವನಿಗೆ, ನಿನ್ನ ಒಪ್ಪಿಕೊಂಡು ನಿನ್ನ ಹತ್ರ ಮಾತಾಡಬೇಕಾದ್ರೆ. ನೀನಂತೀಯ ನಾನು ಏನಾಗಿದ್ದೀನಿ ಅಂತ, ನನಗೆ ಈ ಪನಿಷ್ಮೆಂಟು ಯಾಕೆ ಸರಿಗೆ ಆಗ್ತಾ ಇಲ್ಲವಲ್ಲ, ನನಗೆ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ, ಭಯ ಬೀಳುವಂತಹ ಒಂದು ನಕ್ಷತ್ರ ಯಾರು? ನೀನು. ನಿನ್ನನ್ನು ನೋಡಿದ್ರೆ ಯಾರೇ ಮದುವೆ ನೋಡೋಕ್ಕೆ ಅಂದರೆ ನಿನ್ನ ನೋಡೋಕ್ಕೆ ಬಂದ್ರೂ ಕೂಡ ಸ್ವಲ್ಪ ಭಯ ಬೀಳ್ತಾರೆ, ಒಂದು. ಎರಡನೇದಾಗಿ ನೀನು ಅಂದ್ಕೊಂಡಂಗೆ ರೀತಿಯಲ್ಲಿ ಸಿಗಲ್ಲ, ಅದು ನಿನಗೆ ತುಂಬ ಬೇಜಾರಾಗತ್ತೆ. ನಾನೇನೋ ಅಂದ್ಕೊಂಡೆ, ಇದೇನು ಈ ಥರ ಇದೆಯಲ್ಲ ಅಂತ ಅನ್ಕೋತಿಯಲ್ಲ, ಇದು ನಿನಗೆ ತುಂಬ ಸಮಸ್ಯೆ ಕೊಡುತ್ತೆ. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ. ಈಗ ನೀನು ಯಾಕೆ ಇದ್ರ ಬಗ್ಗೆ ನಂಬಿಕೆ ಇಲ್ವಾ, ತಿಳ್ಕೊಳಕ್ಕಾಗಲಿಲ್ವಾ, ಯಾಕೆ? ನಂಬಿಕೆ ಇದೆ ಗುರುಗಳೇ, ಆದ್ರೆ ಅದೇ ನೀವ್ ಹೇಳಿದ್ ನಿಜ, ಅಡ್ಜಸ್ಟ್ ಆಗ್ತಿಲ್ಲ. ಅದೇ ಅವರು ಆಗಲ್ಲ, ಆಗದೇ ಇಲ್ಲ. ಮದುವೆ ಆದರೂ ಕೇಳಿಸ್ಕೊಮ್ಮ, ಬೇಜಾರು ಮಾಡ್ಕೊಳ್ಳ. ಮದುವೆ ಈಗಲೂ ಅಡ್ಜಸ್ಟ್ ಆಗಲ್ಲ, ಮದುವೆ ಆದಮೇಲೂ ಅಡ್ಜಸ್ಟ್ ಆಗಲ್ಲ. ಯಾಕೆ ಅಂದರೆ, ದಾಂಪತ್ಯ ಅನ್ನೋದು ಹೇಗಿರಬೇಕು ಅಂದರೆ ಓನ್ಲಿ ಫ್ರೆಂಡ್ಲಿ. ಈ ನಕ್ಷತ್ರಕ್ಕೆ ಏನಿರಬೇಕು? ಫ್ರೆಂಡ್ಲಿ, 50-50, ಓಕೆ. ನೋ ಕಾಂಪ್ರಮೈಸ್. ಇದು ಅರ್ಥ ಮಾಡ್ಕೊಳ್ಳೋ ಹುಡುಗನಿಗೆ ಮಾತ್ರ ಈ ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಎರಡನೇದು, ಇವಳಿಗೆ ಬರ್ತಕ್ಕಂಥ, ಈ ಹುಡುಗಿ ಇರ್ತಕ್ಕಂಥ ಸತ್ಯಾಂಶ ಏನಂದ್ರೆ, ನಿದ್ದೆ ಕ್ವಾಲಿಟಿ ಇಲ್ಲದ ಕಾರಣ ತಲೆಯಲ್ಲಿ ಒಂದೊಂದ್ಸಲ ತುಂಬ ಏನೋ ಒಂಥರ ಮುಜುಗರ ಆಗತ್ತೆ. ಅಂದ್ರೆ ಬೆಂಡಾಗೋ ಥರನೋ, ತಲೆನೋವು ಬರೋದು, ತಲೆ ಚಕ್ಕರ್ ಬರೋದು, ಸೊ ಬೇಡದೇ ಇರೋ ಯೋಚನೆಗಳು ಬರೋದು, ಇದೆಲ್ಲ ಹಿಂಸೆ ಕೊಡ್ತಾ ಇರುತ್ತೆ. ಅಮ್ಮ ಹೇಳೋದು ಅರ್ಥ ಆಗ್ತಾ ಇದೆಯಾ? ಹೌದು ಗುರುಗಳೇ, ಹೌದು, ಕೇಳಿಸ್ತಿದೆ. ಅಮ್ಮ, ಇದಕ್ಕೆ ನಿನಗೆ ನಿನ್ನ ದೇಹಕ್ಕೆ ತಕ್ಕಂತೆ ಶಕ್ತಿ ಇಲ್ಲ ತಾಯಿ. ನಿನಗೆ ನಿನ್ನ ಹೈಟು, ನಿನ್ನ ಪರ್ಸನಾಲಿಟಿ, ನಿನ್ನ ವಯಸ್ಸಿಗೆ ನಿನಗೆ ಶಕ್ತಿ ತುಂಬ ಕಮ್ಮಿ ಇದೆ. ಬೇರೆಯವರು ಅಂತ ನಿನಗೇನು ನೋಡೋಕ್ಕೆ ಕೆಲಸ ಮಾಡೋಕ್ಕಾಗಲ್ವಾ ಅಂತ ನಿನಗೆ ತುಂಬ ಕೋಪ ಬರುತ್ತೆ. ನನ್ನ ಕಷ್ಟ ನನಗೆ, ಇವ್ರು ಏನು ಹಿಂಗೆ ಮಾತಾಡ್ತಾರಲ್ಲ ಅಂತ ತುಂಬ ಬೇಜಾರಾಗತ್ತೆ. ಏನು ಹೇಳ್ತೀಯಾ? ಹೌದು ಗುರುಗಳೇ. ನಿನಗೆ ದೇಹಕ್ಕೆ ಶಕ್ತಿ ಬೇಕು ಅಂತ ಅನಿಸಿಲ್ವಾ ಇಲ್ಲಿವರೆಗೂ? ಅನ್ಸುತ್ತೆ ಗುರುಗಳೇ. ಅಲ್ಲಮ್ಮ, ನೀನು ಇದನ್ನು ರೆಡಿ ಮಾಡ್ಕೊಳ್ಳದೆ ಮದುವೆಗೆ ಹೆಂಗೆ ಹೋಗ್ತೀಯ ನೀನು? ಯಾವಾಗಲೂ ತಿಳ್ಕೊ, ನಿನ್ನ ಮೂಲಕ ಎಲ್ಲ ಓದಿರೋ ಹೆಣ್ಣು ಮಕ್ಳಿಗೆ ಅರ್ಥ ಆಗಲಿ. ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಅಪರಾಧ ಏನು ಅಂದರೆ, ಹೆಣ್ಣು ಮಗಳಾಗಲಿ ಗಂಡು ಮಗನಾಗಲಿ ಮದುವೆ ಮಾಡ್ಕೊಳ್ಳೋಕ್ಕೆ ಆರೋಗ್ಯ ಶಕ್ತಿ ಅನ್ನೋದೊಂದು ಇದ್ದರೆ ಮಾತ್ರ ಮದುವೆ ಮಾಡಬೇಕೆ ಹೊರತು, ವಯಸ್ಸು ಮೀರೋಗ್ತಾ ಇದೆ, ವಯಸ್ಸು ನೋಡಿ ಮದುವೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ದೊಡ್ಡ ದುರಂತ ಕತೆ ಯಾವುದು ನಮ್ಮ ಭಾರತ ದೇಶದಲ್ಲಿ ಇದೇನೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮದುವೆಗಳನ್ನು ದಯವಿಟ್ಟು ಮಾಡಬೇಡಿ. ಮದುವೆ ಮಾಡುವ ಹೆಣ್ಣು ಗಂಡಿಗೆ ಪೂರ್ಣವಾದ ಶಕ್ತಿ ಇದೆಯಾ? ಶಕ್ತಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರೋ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಳ್ಳೆ ಮಗು ಹುಟ್ಟುತ್ತೆ. ಇದನ್ನೇನು ತಿಳ್ಕೊಳ್ಳದೆ ಸುಮ್ಮನೆ ಏನೋ ಶಾಸ್ತ್ರ ಕೇಳಿ ಮದುವೆ ಮಾಡಿದ್ರೆ ಹೆಂಗಾಗತ್ತೆ ಇದು? ನಿನ್ನ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ ಅಮ್ಮ. ನೀನು ಹೆದರ್ಕೋಬೇಡ. ನಿಮ್ಮ ತಂದೆ ಇದೆಲ್ಲ ನಂಬ್ತಾರ ಅಮ್ಮ? ಇಲ್ಲ ಗುರುಗಳೇ, ಏನಿಲ್ಲ, ಏನು ಅನ್ನಲ್ಲ. ಅಲ್ಲೆಲ್ಲ ನಿಮ್ಮ ತಂದೆ ಇದೆಲ್ಲ ಕೇಳಬೇಕು, ತಿಳ್ಕೊಬೇಕು ಅಂದರೆ ನಿಮ್ಮ ತಂದೆಗೆ ಇಷ್ಟ ಇದೆಯಾ? ಇಷ್ಟ ಇದೆ ಗುರುಗಳೇ. ಮತ್ತು ಆಗಿದ್ಮೇಲೆ ನೀನು ಕೂತು ಮಾತಾಡ್ಬೋದಲ್ವಾ? ಮದುವೆ ಮಾಡ್ಕೊಳ್ಳೋಕ್ಕೆ ಮುಂಚೆ ನನ್ನ ಆರೋಗ್ಯ ಸ್ಥಿತಿ, ನನ್ನ ಮನಸ್ಥಿತಿಯನ್ನು ನಾನು ತಿಳ್ಕೊಬೇಕು ಅನ್ನೋ ಡಿಸೈಡ್ ಮಾಡೋದು ಯಾವ್ದ್ರೆ ಅಮ್ಮ, ತಂದೆ ಕರ್ಕೊಂಡು ನೀನು ಬರೋಕ್ಕೆ ಪ್ರಯತ್ನ ಮಾಡು. ಮೊದಲು ನೀನು ಡೀಟೇಲ್ಸ್ ತಿಳ್ಕೊ. ನನ್ನ ಕರ್ತವ್ಯ, ನನ್ನ ದೇಹ, ನನ್ನ ಮನಸ್ಸನ್ನು ನಾನು ಒಂದೇ ರೀತಿಯಲ್ಲಿ ಇಟ್ಕೋಬೇಕು. ಇದಕ್ಕೇನು ಮಾಡಬೇಕು ಅನ್ನೋದು ಆದರೆ ನೀನು ತಿಳ್ಕೊಳ್ಳೋದೇ ಆದರೆ ನಾನು ಹೇಳ್ಕೊಡ್ತೀನಿ. ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ಮದುವೆ ಮಾಡ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ. ಫಸ್ಟು ನಿನ್ನ ಬಗ್ಗೆ ನೀನು ತಿಳ್ಕೊ, ನಿನ್ನ ದೇಹದ ಬಗ್ಗೆ ತಿಳ್ಕೊ, ನಿನ್ನ ಮನಸ್ಸಿನ ಬಗ್ಗೆ ತಿಳ್ಕೊ, ನಿನ್ನ ಆರೋಗ್ಯದ ಬಗ್ಗೆ ತಿಳ್ಕೊ. ಪ್ರತಿಯೊಂದು ಹೆಣ್ಣು ಗಂಡು ಇದನ್ನು ತಿಳ್ಕೊಂಡ್ರೆ ಏನೂ ಕೇಳಬೇಕಾಗಿಲ್ಲ. ಅಮಾವಾಸ್ಯೆ ದಿನ ಮದುವೆ ಮಾಡಿಕೊಂಡ್ರು ಏನೂ ಆಗಲ್ಲ, ಅರ್ಧ ರಾತ್ರಿಲಿ ಮದುವೆ ಮಾಡಿಕೊಂಡ್ರು ಏನೂ ಆಗಲ್ಲ. ಯಾರನ್ನೋ ಕೇಳಿ ಮದುವೆ ಮಾಡ್ಕೊಳ್ಳೋ ಅಭ್ಯಾಸ ಬಿಡಬೇಕಂದ್ರೆ ನಿಮ್ಮನ್ನು ನೀವು ತಿಳಿಯಿರಿ. ಮೊದಲು ನಿಮ್ಮನ್ನು ನೀವು ತಿಳಿಯದೆ ಶಾಸ್ತ್ರ ಕೇಳಿ, ಗಣಕೂಟಗಳನ್ನು ನಂಬಿ, ಗುರುಬಲ ನಂಬಿ, ಶಾಸ್ತ್ರವನ್ನು ನಂಬಿ ಮದುವೆಗಳನ್ನು ಮಾಡ್ಕೊಳ್ಳೋದಾಗಲಿ ಮದುವೆ ಮಾಡೋದಾಗಲಿ ದಯವಿಟ್ಟು ಅಪರಾಧವಾಗತ್ತೆ. ದುಃಖ, ನರಕ ನಾವೇ ಅನುಭವಿಸ್ಬೇಕಾಗತ್ತೆ. ನರಕ ಎಲ್ಲೋ ಇಲ್ಲ. ನಮ್ಮ ದುಡುಕಿನ ಸ್ಥಿತಿಗಳು, ನಾವು ತಗೊಳ್ಳೋಂಥ ನಿರ್ಧಾರಗಳು ನರಕವನ್ನು ತೋರಿಸುತ್ತೆ. ದಯವಿಟ್ಟು ಅವಕಾಶ ಮಾಡ್ಕೋಬೇಡಿ. ಭಗವಂತ ಕಳಿಸಿರೋದು ಸ್ವರ್ಗವನ್ನು ಅನುಭವಿಸಿ, ಸುಖವನ್ನು ಅನುಭವಿಸಿ ಅಂತ ಭಗವಂತ ಮನುಷ್ಯ ರೂಪದಲ್ಲಿ ಭೂಲೋಕದಲ್ಲಿ ಹುಡ್ತಾರಂತೆ.
ಈ ಸತ್ಯ ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು. ಒಂದು ಮಗು ಹುಟ್ಟೋದು ಏನಕ್ಕೆ ಅಂದರೆ ಭಗವಂತ ಮನುಷ್ಯ ರೂಪದಲ್ಲಿ ಹುಟ್ಟುತ್ತೆ ಅಂದರೆ ಭೂಲೋಕದಲ್ಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಇನ್ನೆಲ್ಲೂ ಸಿಕ್ಕಲ್ಲ ಅಂತೇಳಿ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ. ಈ ಸತ್ಯ ನಮ್ಗೆ ಅರ್ಥ ಆಗಬೇಕು. ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗಲ್ಲ, ಅನಾರೋಗ್ಯ ನಮ್ಮ ಜೀವನ ಪರ್ಯಂತ ಕಾಡಿಸುತ್ತೆ. ಈ ಹುಡುಗಿ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಅಂದರೆ ಇಷ್ಟು ವಿಚಾರ ಹೇಳಿದ್ದಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ, ಅರ್ಥ ಆಗಿಲ್ಲ ಅಂತಕ್ಕಂಥ ಒಂದು ವಿಷಯಕ್ಕೆ ಇನ್ನು ಒಂದು ಕೊನೆಯ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದದು ಅಂದರೆ ಇಲ್ಲಿವರೆಗೂ ನಾನು ಸಾಕಷ್ಟು ಜನ ಕೇಳಿದೆ, ಕಾಲು ನೋವಿದೆಯಾ, ತಲೆ ನೋವಿದೆಯಾ, ಉಸಿರಾಟ ಸರಿಗಿದೆಯಾ ಅಮ್ಮ, ಇದೆಲ್ಲವೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತ ಹೊಡೆತ ಬೀಳ್ತಾ ಇದೆ. ಜೋಕೆ ಜೋಕೆ ಜೋಕೆ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಹೃದಯದ ರೋಗ ಯಾವುದು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದೇ ಅಲ್ಲ. ಹೃದಯದ ರೋಗ ಅಂದರೆ ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ. ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ತಲೆನೋವು ಇದು ನಿಮ್ಮಲ್ಲಿ ಕಾಣ್ತಾ ಇದೆ ಅಂದರೆ ಮಕ್ಕಳಲ್ಲಿ ಪದೇ ಪದೇ ಶೀತ ಆಗ್ತಾ ಇದೆ, ಕೆಮ್ಮು ನೆಗಡಿ ಬರ್ತಾ ಇದೆ, ಒಂದಲ್ಲ ಒಂದು ದಿನ ಹೃದಯಕ್ಕೆ ತೊಂದರೆ ತಪ್ಪಿದ್ದಲ್ಲ. ಇದು ಚಿಕ್ಕ ಮಕ್ಕಳಲ್ಲಿ ಪ್ರಾರಂಭ ಆಗುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೆ ಸಿರಪ್ ಹಾಕೋದು. ಕೆಮ್ಮು ಬಂದರೆ, ನೆಗಡಿ ಬಂದರೆ ಮಕ್ಕಳಿಗೆ ಕೆಮ್ಮು ನೆಗಡಿ ಬರ್ತಾರೆ. ಉದ್ದೇಶ ಏನು ಅಂದರೆ ಮುಂದೆ ಒಂದಲ್ಲ ಒಂದು ದಿನ ಹೃದಯಕ್ಕೆ ಸಮಸ್ಯೆಯನ್ನು ಅನುಭವಿಸುವ ಮಗು ಆಗಿದೆ. ಆಲ್ರೆಡಿ ತಾಯಿ ಗರ್ಭದಲ್ಲೇ ಈ ಸಮಸ್ಯೆ ಹುಟ್ಟು ಬಂದು ತಂದಿದೆ ಮಗು. ಶೀತ ಏನಾಗುತ್ತೆ ಬಿಡು ಅಂತ ಯಾವುದೋ ಸೊಪ್ಪು ಹಾಕೋದು, ತುಳಸಿ ಹಾಕೋದು, ಮೆಡಿಸಿನ್ ಕೊಡಿಸೋದು ಮಾಡಿ ಮಾಡಿ ಮುಚ್ಚಾಕಿದ್ರೆ ಒಂದಲ್ಲ ಒಂದು ದಿನ ಮಗುಗೆ ನಿದ್ದೆ ಬರಲ್ಲ. ನಿದ್ದೆ ಬರಲ್ಲ ಅಂದಮೇಲೆ ಮಗು ಹೃದಯ ಚೆನ್ನಾಗಿಲ್ಲ. ಒಂದಲ್ಲ ಒಂದು ದಿನ ನರ್ಸಿಂಗ್ ಹೋಮ್ ಹತ್ರ ಕೂತ್ಕೊಂಡು ಯೋಚನೆ ಮಾಡಬೇಕಂತ ಪ್ರಸಂಗಕ್ಕೆ ನಾವು ಬಂದಿದ್ದೀವಿ. ಮಗುವನ್ನು ಅಂದರೆ ನಾವು ತಗೊಳ್ತಕ್ಕಂಥ ಜನ್ಮ ಕೊಡುವಂಥ ತಂದೆ ತಾಯಿಗಳು ಮಗುವಿಗೆ ಶೀತ ಬಂದರೆ, ನೆಗಡಿ ಆದರೆ, ಕೆಮ್ಮು ಬಂದರೆ ಅದು ಶೀತ ಉಷ್ಣ ಅಂತ ಅಂದ್ಕೊಂಡು ನೆಗೆಟಿವ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಹೃದಯಕ್ಕೆ ಹತ್ತಿರವಾದ ಸಮಸ್ಯೆಗಳನ್ನು ಕಾಡ್ತಾ ಇದೆ ಅಂತ ಸತ್ಯವಾದ ವಿಚಾರ. ಮುಂದುವರೆದ ಭಾಗ ಹಾಗೆ ಹೇಳ್ತೀನಿ. ಆ ರೀತಿಯಾಗಿ ನೆಗಡಿ, ಕೆಮ್ಮು, ಶೀತ ಯಾಕೆ ಮಗು ಬರಬೇಕಾದ್ರೆ ಆ ಮಗು ಏನು ತಪ್ಪು ಮಾಡ್ತಾ ಇದೆ ಮಗು ಬುದ್ಧಿ ಬಂದ ಮೇಲೆ ಅಂತಕ್ಕಂಥ ವಿಚಾರವನ್ನು ನಾಳೆ ತಿಳಿಸ್ತೀನಿ. ಯಾಕೆ ಅಂತಂದರೆ ಚಾಕ್ಲೇಟ್ ಕೇಳೋದು, ತುಂಬ ಚಾಕ್ಲೇಟು, ಐಸ್ ಕ್ರೀಮ್ ಯಾವ ಮಕ್ಕಳು ಇಷ್ಟಪಡ್ತಾರೆ ನೀವು ತಿಳ್ಕೊಳ್ಳಿ. ಒಂದಲ್ಲ ಒಂದು ದಿನ ಸಮಸ್ಯೆಗೆ ಮಗು ಸಿಕ್ಕಾಕೊಳ್ಳುತ್ತೆ. ಯಾವ ಮಗು ಐಸ್ ಕ್ರೀಮ್ ಇಷ್ಟಪಡುತ್ತೆ ಅಂದರೆ ಅದು ತುಂಬ ಖುಷಿ ಆಗುತ್ತೆ. ಚಾಕ್ಲೇಟು, ಐಸ್ ಕ್ರೀಮು ಮಗುಗೆ ಮುಂದಿನ ಸಮಸ್ಯೆ ಆಗತ್ತೆ ಅನ್ನೋ ಸತ್ಯವನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೆದರ್ಕೊಳ್ಳೋದಲ್ಲ, ಪ್ರತಿಯೊಂದಕ್ಕೂ ಅರ್ಥ ಆಧಾರಗಳಿದೆ. ಮುಂದುವರೆದ ಭಾಗ ಹೇಳ್ತೀನಿ. ಆ ರೀತಿಯಾಗಿ ಮಗು ಪದೇ ಪದೇ ತಿನ್ನಕ್ಕೆ ಇಷ್ಟಪಡೋದು, ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಹಠ ಹಿಡಿಯೋದು, ಇವೆಲ್ಲವೂ ಮಗುವಿಗೆ ಮುಂದಕ್ಕೆ ತೊಂದರೆಯಾಗುವ ಸನ್ನಿವೇಶಗಳಾಗಿದೆಯೇ ವಿನಃ ಇದಕ್ಕೆ ಅರ್ಥಗರ್ಭಿತವಾದ ವಿಚಾರಗಳನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಮದುವೆ ಮಾಡುವಂಥ ವಿಚಾರದಲ್ಲಿ ತಂದೆ ತಾಯಿಯಾದವರು ಮಕ್ಕಳನ್ನು ಮದುವೆ ಮಾಡುವಂಥ ವಿಚಾರದಲ್ಲಿ ಏನನ್ನು ತಿಳ್ಕೊಬೇಕಾಗತ್ತೆ ಮುಖ್ಯವಾಗಿ ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.